ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ದೇವರ ಸಮ್ಮುಖದಲ್ಲಿ ದೇವರ ಮಾರ್ಪಡೆದಿರುವಂಥ ವಾಕ್ಯವನ್ನು ಹಂಚಿಕೊಳ್ಳತಕ್ಕಂಥ ದೇವರು ಕೊಟ್ಟಂಥ ಈ ಮಹಾ ಸಮಯಕ್ಕಾಗಿ ನಮ್ಮ ದೇವರಿಗೆ ನಾನು ಸ್ತೋತ್ರ ಮಾಡುವವನಾಗಿರ್ತಾನೆ. ಎಲ್ಲ ದೇವರ ಮಕ್ಕಳು ಕೈಗಳೆತ್ತಿ ಎಷ್ಟು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ದೇವರಿಗೆ ಮಹಿಮೆ ಕೊಡೋಣ. ಹಲ್ಲೆಲೂಯಾ. ನಮ್ಮ ದೇವರು ಆತನು ನಮಗೆ ಒಳ್ಳೆಯವನಾಗಿದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನ ಬರೆದಂಥ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 45ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದಂಥ ಸುವಾರ್ತೆ 26ನೇ ಅಧ್ಯಾಯದ 45ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ. ಇಗೋ, ಗಳಿಗೆ ಸಮೀಪಿಸಿತು. ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ. ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಂತ ಈ ವಾಕ್ಯ, ಯೇಸು ಸ್ವಾಮಿ ತಾನು ಗೆತ್ಸೆಮನ ತೋಟದಲ್ಲಿ ಆತನು ತನ್ನ ಶಿಷ್ಯರ ಬಳಿಯಲ್ಲಿ ಆತನು ಹೇಳುತ್ತಾ ಇರುವಂತ ಒಂದು ಪದವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಾಗ ಯೇಸು ಸ್ವಾಮಿ ತಾನು ಮಾರ್ಕನ ಮಾಳಿಗೆ ಮನೆಯಲ್ಲಿ ಆತನು ತನ್ನ ಪಸ್ಕ ದಿನದ ಹಬ್ಬವನ್ನು ಮುಗಿಸಿದ ನಂತರವಾಗಿ ತಾನು ತಂದೆಯಿಂದ ಕಳಿಸಲ್ಪಟ್ಟಂತ ಉದ್ದೇಶದ ಪ್ರಕಾರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಡಬೇಕು ಎನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಕೊಯ್ಯಲ್ಪಡತಕ್ಕಂಥ ಪಸ್ಕದ ಕುರಿಮರಿಯ ಹಾಗೆ ತನ್ನನ್ನೇ ತಾನು ಸಿದ್ಧಪಡಿಸಿಕೊಂಡು ಯೇಸು ಸ್ವಾಮಿ ತನ್ನ ಗೆತ್ಸೆಮನ ತೋಟಕ್ಕೆ ಬರ್ತಾನೆ. ಗೆತ್ಸೆಮನ ತೋಟಕ್ಕೆ ಯೇಸು ಸ್ವಾಮಿ ಬಂದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ನಾವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 36ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ 3 ಸಾರಿ ನಮ್ಮ ಯೇಸು ಸ್ವಾಮಿ ಈ ಶಿಷ್ಯರಿಗೆ ಆತನು ತಿಳಿಸ್ತಾನೆ, ಎಚ್ಚರವಾಗಿ ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ ಎಂದು ಯೇಸು ಸ್ವಾಮಿ ತಿಳಿಸಿಕೊಡುತ್ತಾನೆ. ಆದ್ರೆ ಯೇಸು ಸ್ವಾಮಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಶಿಷ್ಯರನ್ನು ಬಿಟ್ಟು ಸ್ವಲ್ಪ ದೂರ ಹೋದಾಗ ಶಿಷ್ಯರು ಅವರು ಯಾವಾಗಲೂ ಮಾಡ್ತಾ ಇದ್ದಂತ ಕಾರ್ಯವನ್ನ ಅವತ್ತು ಸಹ ಅವರು ಮಾಡಿದ್ರು. ಅವರು ಮಾಡಿದಂತ ಒಂದೇ ಒಂದು ಕಾರ್ಯ, ನಿದ್ದೆ ಮಾಡಿದ್ರು. ಯೇಸು ಸ್ವಾಮಿ 2ನೇ ಸಾರಿ ಬಂದನು, ಮತ್ತೊಂದು ಆವರ್ತಿ ಅವರು ನಿದ್ದೆ ಮಾಡಿದ್ರು. ಯೇಸು ಸ್ವಾಮಿ ತಾನು ಹೇಳಿದನು, ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ ಎಂದು ಯೇಸು ಸ್ವಾಮಿ ಅವರನ್ನು ಎಚ್ಚರಿಸಿದನು. ಎಚ್ಚರಿಸಿ ಯೇಸು ಸ್ವಾಮಿ ಮತ್ತೊಂದು ಆವರ್ತಿ ಆತನು ಪ್ರಾರ್ಥನೆ ಮಾಡಲಿಕ್ಕಾಗಿ ಆತನು ಹೋದಾಗ ಆತನು ಹಿಂತಿರುಗಿ ಬಂದು ಪುನಃ ಆತನು ನೋಡುತ್ತಾ ಇದ್ದಾನೆ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿರ್ರಿ ಎಂದು ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ರು ಸಹ ಈ ಶಿಷ್ಯರ ಒಂದೇ ಒಂದು ಕಾರ್ಯ, ಅವರು ತಮ್ಮ ಉದಾಸೀನತೆ ನಿಮಿತ್ತವಾಗಲು, ಅವರು ತಮ್ಮ ನಿಶ್ಚಿಂತೆಯಿಂದ ನಿಮಿತ್ತವಾಗಲು ಕರ್ತನಾದಂತ ಯೇಸು ಕ್ರಿಸ್ತನ ಮಾತಿನಲ್ಲಿದ್ದಂತ ಆತರದ ಆ ಗಾಂಭೀರ್ಯತೆಯನ್ನ ಅವರು ತಿಳಿಯದ ಇವರಾಗಿರುವಂತ ನಿಮಿತ್ತವಾಗಿ ಅವರು ಮಾಡಿದಂತ ಒಂದೇ ಒಂದು ಕಾರ್ಯ, ಅವರು ನಿದ್ದೆ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ಯೇಸು ಸ್ವಾಮಿ ಆತನು ಬಹಳ ಮನೋವೇದನೆಯಿಂದ ಆತನ ಶಿಷ್ಯನಲ್ಲಿ ಹಿಂತಿರುಗಿ ಬಂದು ಆತನು ನೋಡ್ತಾ ಇರುವಂತ ಒಂದು ಕಾರ್ಯ, ಆತನು ಹೇಳ್ತಾ ಇದ್ದಾನೆ, ಆತನು ಹೇಳ್ತಾ ಇರುವಂತ ಒಂದು ಪದ, ನೀವು ಇನ್ನು ನಿದ್ದೆ ಮಾಡಿ ನೀವು ದಣಿವಾರಿಸಿಕೊಳ್ಳ್ರಿ ಅಂತ. 3 ಸಾರಿ ಯೇಸು ಸ್ವಾಮಿ ಆತನು ಮಾಡಬೇಡ್ರಿ ಅಂತ ಆತನು ಹೇಳಿದನು. 4ನೇ ಸಾರಿ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ಗಮನಿಸಿ, ನೀವು ನಿದ್ದೆಯಿಂದ ದಣಿವಾರಿಸಿಕೊಳ್ಳ್ರಿ. ಏನಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪದವನ್ನು ಆತನು ಉಚ್ಚರಿಸಿದ್ದು? ಕರ್ತನಾದಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಮುಂಚಿತವಾಗಿ ಆತನು ತಿಳಿಸಿಕೊಟ್ಟಿದ್ದನು, ಕುರುಬನನ್ನು ಹೊಡೆದಾಗ ಕುರಿಗಳು ಚದರಿ ಹೋಗುತ್ತಾರೆ. ಮನುಷ್ಯ ಕುಮಾರನು ಆತನು ಕಳ್ಳರ ಕೈಯಲ್ಲಿ, ಯಾಜಕರ ಕೈಯಲ್ಲಿ ಒಪ್ಪಿಸಲ್ಪಡುತ್ತಾನೆ. ಅವರು ಆತನನ್ನು ಹಿಂಸೆಗೆ ಒಳಪಡಿಸುತ್ತಾರೆ, ಶಿಲುಬೆಗೆ ಹಾಕಿ ಜಡಿತಾರೆ, 3ನೇ ದಿವಸದಲ್ಲಿ ಎದ್ದು ಬರ್ತಾನೆ. ನೀವು ಚದರಿ ಹೋಗದಂತೆ ಧೈರ್ಯವಾಗಿರಲಿಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಯೇಸು ಸ್ವಾಮಿ ಅವರನ್ನ ಆತರ ಪಡಿಸುತ್ತಾ ಇದ್ರು ಸಹ ಶಿಷ್ಯರು ಅವರ ಮಾತಿಗೆ ಉದಾಸೀನತೆ ತೋರಿಸಿ ಆತನ ಮಾತಿನ ಗಾಂಭೀರ್ಯತೆಯನ್ನು ತಿಳಿದುಕೊಳ್ಳದಂತೆ ಅವರು ನಿದ್ದೆ ಮಾಡಲಿಕ್ಕಾಗಿ ಪ್ರಾರಂಭಿಸಿದ್ರು. ನನ್ನ ಕಳೆದ ರಾತ್ರಿ ವೇಳೆಯಲ್ಲಿ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಈ ವಾಕ್ಯವನ್ನ ದೇವರ ಆತ್ಮನು ತಕ್ಷಣವಾಗಿ ನನಗೆ ತಿಳಿಸಿಕೊಟ್ಟನು. ದೇವರ ಆತ್ಮನು ಸಭೆಗೆ ತಿಳಿಸಿಕೊಡತಕ್ಕಂತ ಹೇಳಿದಂತ ಒಂದೇ ಒಂದು ಆಲೋಚನೆ, ದೇವರು ಹೇಳಿದನು, ಕರ್ತನ ಶಬ್ದದ ಮಾತುಗಳಿಗೆ ದೇವ ಜನರು ಅದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಈ ದಿವಸಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿ ಎಂದು ಸಭೆಗೆ ದೇವರ ಆತ್ಮನು ತಿಳಿಸಲಿಕ್ಕಾಗಿ ಪ್ರಾರಂಭ ಮಾಡಿದನು. ಅನೇಕರು ಇವತ್ತು ಉದಾಸೀನತೆ ತೋರಿಸುವಂತ ಮಂಡಲಗಳಲ್ಲಿ, ಅನೇಕರು ಇವತ್ತು ನಿಶ್ಚಯತೆ
ನಿಷ್ಠೆಯಿಂದ ಜೀವಿತವನ್ನು ನಡೆಸುವಂತ ಮಂಡಲಗಳಲ್ಲಿ ಅನೇಕರು ಇವತ್ತು ಕ್ರಿಸ್ತನ ಬರೋಣದ ಕುರಿತಾದಂತ ಗಾಂಭೀರ್ಯತೆಯನ್ನು ಅರಿಯದಂತೆ ತಮ್ಮನ್ನೇ ತಾವು ತಮ್ಮ ಜೀವಿತಗಳಲ್ಲಿ ಅವರು ಎಲ್ಲಾ ನಡೆಯುತ್ತೆ, ಎಲ್ಲಾ ಸಂಭವಿಸುತ್ತೆ ಎನ್ನುವಂತ ಒಂದು ಚಿಂತೆಯಲ್ಲಿ ಜೀವಿಸಬೇಕಾದ್ರೆ ಸಭೆಗೆ ದೇವರು ತಿಳಿಸುವಂತ ಒಂದೇ ಒಂದು ಕಾರ್ಯ, ಈ ಸಮಯ ಎನ್ನುವುದು ನಿದ್ದೆ ಮಾಡತಕ್ಕಂತ ಒಂದು ಸಮಯ ಅಲ್ಲ. ಈ ಸಮಯ ಕರ್ತನ ವಾಕ್ಯಕ್ಕೂ ಕರ್ತನ ಮಾತಿನ ಶಬ್ದದ ಅದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ನಿದ್ದೆ ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವವರು ಎಚ್ಚರವಾಗಿರ್ರಿ ಎಂದು ದೇವರು ತನ್ನ ಸಭೆಗೆ ಆತನು ತಿಳಿಸುತ್ತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ 1 ಥೆಸಲೋನಿಕರ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಸತ್ಯವೇದ ಗ್ರಂಥದಲ್ಲಿ 3ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. 1 ಥೆಸಲೋನಿಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 3ನೇ ವಾಕ್ಯ, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ತನ್ನ ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಒಂದು ಬರೋಣದ ಕುರಿತಾಗಿ ಆತನು ವ್ಯಕ್ತವಾಗಿ ಸಭೆಗೆ ತಿಳಿಸಿಕೊಡುತ್ತಾನೆ. ನನ್ನ ಯೇಸು ಸ್ವಾಮಿ ತನ್ನ ರಾಜಾದಿ ರಾಜನಾಗಿ ತುತ್ತೂರಿ ಶಬ್ದದೊಟ್ಟಿಗೆ ಪ್ರಧಾನ ದೂತರ ಶಬ್ದದೊಟ್ಟಿಗೆ ಮಧ್ಯ ಆಕಾಶದಲ್ಲಿ ನನ್ನ ದೇವರು ತಾನು ಇಳಿದು ಬಂದಾಗ ದೇವರ ವಾಕ್ಯದಲ್ಲಿ ತಾನು ಈ ರೀತಿ ಹೇಳ್ತಾನೆ. 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಕರ್ತನು ತಾನೇ ಆಜ್ಞಾದ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ದೊಣೆಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವಂತ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಹ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಅದೇ ಮಾತುಗಳನ್ನು ಮುಂದುವರಿಸಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನಿಮಗೆ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ದೇವರ ವಾಕ್ಯ ಹೇಳ್ತದೆ, ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರವಾಗಿ ಬರುವುದು. ಯಾರ ಕುರಿತಾಗಿ ದೇವರ ಆತನ ಹೇಳ್ತಾ ಇರೋದು? ಆತನ ಹೇಳ್ತಾ ಇರೋದು ಅನ್ಯ ಜನರ ಕುರಿತಾಗಲ್ಲ. ಆತನ ಹೇಳ್ತಾ ಇರೋದು ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಕುರಿತಾಗಿ. ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಎಲ್ಲಾ ಸಮಾಧಾನವಾಗಿ ನಡೀತಾ ಇದೆ. ನಾವು ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ಎಲ್ಲ ಸುರಕ್ಷಿತವಾಗಿದೆ, ಸೆಟ್ಲ್ ಆಗಿದೆ, ಎಲ್ಲ ಸಮಾಧಾನವಾಗಿ ನಡೀತಾ ಇದೆ ಎಂದು ನೀವು ಆಲೋಚಿಸುವಂತ ಸಮಯದಲ್ಲಿ, ನೀವು ತಿಳಿದಿರುವಂತ ಒಂದು ಗಳಿಗೆಯಲ್ಲಿ, ನೀವು ತಿಳಿಯದಿರುವಂತ ಒಂದು ಸಮಯದಲ್ಲಿ ಕರ್ತನ ಬರುವಂತದಾಗಿರುತ್ತದೆ. ಇವತ್ತು ಕರ್ತನು ಸಭೆಗೆ ತಿಳಿಸುವಂತ ಕಾರ್ಯ ಏನು? ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಾಗ, ದೇವರು ನಿನಗೆ ಸಕಲ ಸುಖ ಸಂಪತ್ತುಗಳನ್ನು ದೇವರು ಕೊಟ್ಟಾಗ, ದೇವರು ನಿನ್ನ ಜೀವನದಲ್ಲಿ ನಿನಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಯಾವ ಕಣ್ಣೀರಿಲ್ಲದೆ ಯಾವ ವೇದನೆ ಇಲ್ಲದೆ ದೇವರು ನಿನ್ನನ್ನು ನಡೆಸಬೇಕಾದ್ರೆ ಎಲ್ಲ ಸಮಾಧಾನವಾಗಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಿ ನೀನು ಸ್ತೋತ್ರ ಮಾಡುವಂತ ಗುಂಪಿನಲ್ಲಿ ಆಗಬಾರದು. ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊಳ್ಳಬೇಕು. ಕ್ರಿಸ್ತನ ಬರೋಣದಲ್ಲಿ ಒಯ್ಯಲ್ಪಡೋದಕ್ಕೆ ನಾನು ಯೋಗ್ಯನಾಗಿ ಕರ್ತನ ಸಭೆಯಲ್ಲಿ ಕಾಣಲ್ಪಡುತ್ತಾ ಇದ್ದೇನೆ. ಕ್ರಿಸ್ತನ ಸಭೆಯಲ್ಲಿ ಕ್ರಿಸ್ತನ ಬರೋಣದಲ್ಲಿ ಒಯ್ಯಲ್ಪಡೋದಕ್ಕೆ ನಾನು ಯೋಗ್ಯನಾಗಿರುವಂತ ಒಂದು ಪರಿಶುದ್ಧವಾದಂತ ಮೊದಲ ಗಿತ್ತಿಯಾಗಿ ತನ್ನ ಮುಂದಾಗಡೆ ನಾನು ಕಾಣುತ್ತಾ ಇದ್ದೇನೆ ಅನ್ನೋದು ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳಬೇಕು. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದನು, ಪ್ರಾರ್ಥನೆ ಮಾಡ್ರಿ ಅಂತ. ಜೊತೆಯಲ್ಲೇ ನಡೆದವರು, ಅದ್ಭುತಗಳನ್ನು ಮಾಡಿದವರು, 5 ರೊಟ್ಟಿ 2 ಮೀನಿನ ಮುಖಾಂತರವಾಗಿ ಯೇಸು ಸ್ವಾಮಿ ಮಾಡಿದಂತ ಮಹತ್ ಕಾರ್ಯಗಳಲ್ಲಿ ಪಾಲುಗಾರಾದಂತ ಈ ಜನ ಯೇಸು ಸ್ವಾಮಿ ಆತ್ರ ಪಡಿಸುತ್ತಾ ಇದ್ರು ಸಹ ಈ ಜನ ಆತ್ರದಲ್ಲಿ ಅವರು ಅದಕ್ಕೆ ಒಳಪಡಲಿಕ್ಕೆ ಹೋಗಲಿಲ್ಲ. ಅವರು ನಿದ್ದೆ ಮಾಡಿದ್ರು. ಇವತ್ತು ದೇವರ ಮಕ್ಕಳ ನಾನು ಒಂದು ಕಾರ್ಯ ಹೇಳ್ತೇನೆ, ಎಷ್ಟು ವರ್ಷಗಳಿಂದ ದೇವರ ವಾಕ್ಯ ನೀವು ಕೇಳ್ತಾ ಇದ್ದೀರಾ? ಎಷ್ಟು ದಿವಸಗಳಿಂದ ದೇವರ ಆತ್ಮನ ಬಲವನ್ನು ನೀವು ಹೊಂದಿಕೊಂಡಿದ್ದೀರಾ? ಎಷ್ಟು ದಿವಸಗಳಿಂದ ನಾನು ದೇವರ ಮಗು ಅಂತ ನೀವು ಹೇಳಿಕೊಂಡು ಜೀವನ ಮಾಡ್ತಾ ಇದ್ದೀರಾ? ಆದ್ರೂ ಸಹ ಇವತ್ತು ನಿನ್ನ ಆತ್ಮಿಕವಾದಂತ ಹಂತ ಎಲ್ಲಿದೆ? ಇವತ್ತು ಯೇಸು ಸ್ವಾಮಿ ರಾತ್ರಿ ನಮ್ಮ ಮಧ್ಯದಲ್ಲಿ ಬರುವುದಾದ್ರೆ, ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಾದ್ರೆ, ಆತನ ಸಂಗಡವಾಗಿ ಒಯ್ಯಲ್ಪಡೋದಕ್ಕೆ ನಾನು ಸಿದ್ಧನಾಗಿದ್ದೇನಾ? ಅಥವಾ ನಿದ್ದೆ ಮಾಡುವಂತ ಗುಂಪಿನಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಸಮಾಧಾನವಾಗಿದೆ ಅಂತ ಒಂದು ತೃಪ್ತಿಕರವಾದಂತ ಜೀವಿತವನ್ನು ನಡೆಸುವಂತ ವ್ಯಕ್ತಿ ನಾನು ಆಗಿದ್ದೇನೆ. ಸಭೆಗೆ ದೇವರ ಆತನ ಹೇಳ್ತಾ ಇರುವಂತ ಒಂದೇ ಒಂದು ಕಾರ್ಯ, ನನ್ನ ಶಬ್ದವನ್ನು ಕೇಳಿ ಎಚ್ಚರವಾಗಿರ್ರಿ. ಇದು ನಿದ್ದೆ ಮಾಡುವ ಸಮಯವಲ್ಲ, ಇದು ಎಚ್ಚರವಾಗತಕ್ಕಂತ ಸಮಯ. ಸತ್ಯವೇದ ಗ್ರಂಥದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಗಮನಿಸಿದಾಗ 11ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಆತನ ಸಭೆಗೆ ಆತನು ತಿಳಿಸಿಕೊಡುವಂತ ಒಂದು ಕಾರ್ಯ 11ನೇ ವಾಕ್ಯವನ್ನು ನಾವು ಓದೋಣ.
ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ದೇವರ ವಾಕ್ಯ ಹೇಳುತ್ತದೆ, ಈಗಿನ ಕಾಲ ಎನ್ನುವುದು ನೀವು ನಿದ್ದೆ ಮಾಡುವಂತ ಒಂದು ಕಾಲ ಅಲ್ಲ. ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ ಎಚ್ಚರವಾಗತಕ್ಕಂತ ಒಂದು ಕಾಲ. ಯಾವ ಕಾಲದ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ? ತನ್ನ ಬರೋಣದ ಕಾಲದ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ಲೋಕದಲ್ಲಿ ಸಂಭವಿಸುತ್ತಾ ಇರುವಂತ ಅನೇಕ ಘಟನೆಗಳು ಏನು ಸೂಚಿಸ್ತಾ ಇದೆ? ಲೋಕದಲ್ಲಿ ಸಂಭವಿಸುವಂತ ಅನೇಕ ಘಟನೆಗಳು ಸೂಚಿಸ್ತಾ ಇರೋದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣ ಅದು ಬಹಳ ಸಮೀಪ. ದೇವರ ವಾಕ್ಯದಲ್ಲಿ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಪೌಲನ ತಾನು ವ್ಯಕ್ತವಾಗಿ ಹೇಳ್ತಾನೆ, ಕ್ರಿಸ್ತನ ರಾಜ್ಯ ಬರುವಂತ ಸಮಯದಲ್ಲಿ ಕದಲಿಸಲಿಕ್ಕಾಗದಿರುವಂತ ವಸ್ತುಗಳನ್ನ ನನ್ನ ದೇವರು ಮತ್ತೊಂದು ಆವರ್ತಿ ಕದಲಿಸುತ್ತಾನೆ. ಅನಾದಿ ಕಾಲದಲ್ಲಿ ಒಂದು ಸಾರಿ ದೇವರ ವಸ್ತುಗಳನ್ನು ಕದಲಿಸಿದನು, ಆದ್ರೆ ಮತ್ತೊಂದು ಆವರ್ತಿ ಎರಡನೇ ಸಾರಿ ಆ ವಸ್ತುಗಳನ್ನು ದೇವರು ಕದಲಿಸಲಿಕ್ಕೆ ಹೋಗುತ್ತಾನೆ. ಆ ವಸ್ತುಗಳನ್ನು ದೇವರು ಕದಲಿಸಿದಾಗ ಯಾರು ಕದಲಿಸಲಿಕ್ಕಾಗದಿರುವಂತ ರಾಜ್ಯವನ್ನ ದೇವರು ನಿಮಗೆ ಕೊಡುತ್ತಾನೆ. ನೀವು ಆ ರಾಜ್ಯವನ್ನ ಪಡಿಬೇಕಾದ್ರೆ ದೇವರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ನಡಿಬೇಕು. ಎಲ್ಲರೂ ದೇವರ ರಾಜ್ಯವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಲೋಕದಲ್ಲಿ ಅನೇಕ ಏರುಪೇರುಗಳು ಸಂಭವಿಸುತ್ತಾ ಇದೆ. ಲೋಕದಲ್ಲಿ ಅನೇಕ ವಿಧವಾದಂತಹ ಕಂಡುಹಿಡಿಕೆಗಳು ಉಂಟಾಗುತ್ತಾ ಇದೆ. ಲೋಕದಲ್ಲಿ ಆಕಾಶದಲ್ಲಿ ಅಂತರಿಕ್ಷಗಳಲ್ಲಿ ಅನೇಕ ವ್ಯತ್ಯಾಸಗಳು ಉಂಟಾಗುತ್ತಾ ಇದೆ. ಭೂಮಿಯಲ್ಲಿ ಅನೇಕ ವಿಧವಾದಂತಹ ಏರುಪೇರುಗಳು ಉಂಟಾಗುತ್ತಾ ಇದೆ. ಮನುಷ್ಯನು ಇದುವರೆಗೂ ಕಾಣದಿರುವಂತ ಕಂಡರಿಯದಿರುವಂತ ಅನೇಕ ರೋಗಗಳು ಮನುಷ್ಯನು ತಾನು ಜೀವನದಲ್ಲಿ ಎದುರಿಸ್ತಾ ಇದ್ದಾನೆ. ಎಲ್ಲೇ ನೋಡಿದ್ರು ಮನುಷ್ಯನು ತಾನು ಭಯಭೀತನಾಗಿ ಆತನ ಜೀವನದಲ್ಲಿ ಸುರಕ್ಷತೆ ಕಾಣದಂತೆ ಅವನು ಅಲದಾಡಬೇಕಾದ್ರೆ ಸಭೆಗೆ ದೇವರು ತಿಳಿಸಿಕೊಡುವಂತ ಒಂದು ಕಾರ್ಯ, ನೀನು ಎಚ್ಚರವಾಗ, ನೀನು ನಿದ್ದೆ ಮಾಡಬೇಡ, ನೀನು ಎಚ್ಚರವಾಗು. ಈ ಸಂಗತಿಗಳನ್ನು ನೀನು ಕಾಣಬೇಕಾದ್ರೆ ಏನೋ ಸಂಭವಿಸುತ್ತೆ ಅಂತ ಮೌನವಾಗಿರಬೇಡ. ನಿನಗೋಸ್ಕರವಾಗಿ ರಕ್ತವನ್ನು ಸುರಿಸಿದಂತ ನನ್ನ ಯೇಸು ಸ್ವಾಮಿ ರಾಜಾದಿ ರಾಜನಾಗಿ ಕರ್ತಾದಿ ಕರ್ತನಾಗಿ ಮಧ್ಯಾಕಾಶದಲ್ಲಿ ನಿನ್ನನ್ನು ತನ್ನ ಸಂಗಡವಾಗಿ ಸೇರಿಸಿಕೊಳ್ಳೋದಕ್ಕಾಗಿ ಆತನು ಹಿಂತಿರುಗಿ ಬರುತ್ತಾನೆ. ಆತನ ಬರುವಂತ ಸಮಯದಲ್ಲಿ ನೀನು ನಿದ್ದೆ ಮಾಡುವಂತ ವಿಶ್ವಾಸಿ ಆಗಬೇಡ. ಈಗಿನ ಕಾಲ ನೀನು ಎಚ್ಚರವಾಗತಕ್ಕ ಕಾಲ. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಪೌಲನ ತಾನು ಹೇಳ್ತಾನೆ, ನಾವು ಕ್ರಿಸ್ತನನ್ನ ಮೊದಲು ನಂಬಿದ ಕಾಲದಲ್ಲಿ ಇದ್ದಿದ್ದಕ್ಕಿಂತ ಈಗಿನ ವಿಮೋಚನೆಯು ಅದು ಬಹಳ ಹತ್ತಿರವಾಯಿತು. ನಾವು ರಕ್ಷಣೆ ಹೊಂದಿದ ದಿನದ ಹಾಗಲ್ಲ ಈಗ ನಾವು ಇರೋದು. ನಾವು ರಕ್ಷಿಸಿ ಒಂದು ದೀಕ್ಷಾಸ್ತ್ರ ತೆಗೆದುಕೊಂಡು ಪವಿತ್ರಾತ್ಮನ ಭರಿತರಾಗಿ ನಾವು ತುಂಬಲ್ಪಟ್ಟಂತ ದಿನದ ಹಾಗಲ್ಲ ನಾವು ಈಗಿರೋದು. ಈಗ ಕತ್ತಲೆ ಎನ್ನೋದು ಆದಷ್ಟು ಬೇಗ ನಮ್ಮಿಂದ ಕಳೀತಾ ಇದೆ. ನಾವು ಬೆಳಕಿಗೆ ನಾವು ಹತ್ತಿರ ಆಗ್ತಾ ಇದ್ದೀವಿ. ಇವತ್ತು ದೇವರ ಮಕ್ಕಳು ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ್ಲೂ ಕತ್ತಲು ನಿನ್ನನ್ನು ಆಳೋದಿಲ್ಲ, ಯಾವಾಗ್ಲೂ ಶಾಪ ನಿನ್ನನ್ನು ಆಳೋದಿಲ್ಲ, ಯಾವಾಗ್ಲೂ ನೋವು ನಿನ್ನನ್ನು ಆಳೋದಿಲ್ಲ, ಯಾವಾಗ್ಲೂ ಕಣ್ಣೀರು ನಿನ್ನನ್ನು ಆಳೋದಿಲ್ಲ. ಒಂದರ ನಂತರವಾಗಿ ಒಂದು ಸೈತಾನನು ಯಾವಾಗ್ಲೂ ನಿನ್ನ ಜೀವಿತವನ್ನು ಬಾಧಿಸಿಕೊಂಡೇ ಇರೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಷ್ಟಗಳು ಸಂಕಷ್ಟಗಳು ಯಾವಾಗ್ಲೂ ಒಂದರ ನಂತರ ಒಂದು ನಿನ್ನನ್ನು ಮುಟ್ಟೋದಕ್ಕೆ ನನ್ನ ಕರ್ತನು ಆತನು ಒಂದು ಕಾಲದಲ್ಲಿ ಅನುಮತಿ ಕೊಡೋದಿಲ್ಲ. ಕತ್ತಲು ಎನ್ನೋದು ಅದು ನಿನ್ನನ್ನು ಬಿಟ್ಟು ಹೋಗುತ್ತಾ ಇದೆ. ನೀನು ಒಂದೊಂದು ದಿನ ಕಳಿಬೇಕಾದ್ರೆ, ಒಂದೊಂದು ತಿಂಗಳು ಕಳಿಬೇಕಾದ್ರೆ, ಒಂದೊಂದು ಕ್ಷಣ ಕಳಿಬೇಕಾದ್ರೆ ನೀನು ಬೆಳಕಿಗೆ ಸಮೀಪವಾಗುತ್ತಾ ಇದೆಯಾ ಎನ್ನುವುದು ನೀನು ಒಂದು ಕಾಲದಲ್ಲಿ ಮರಿಬಾರದು. ಅದರಿಂದ ಅಪೊಸ್ತಲನಾದಂತ ಪೌಲನು ತಾನು ವ್ಯಕ್ತವಾಗಿ ಆತನ ಸಭೆಗೆ ಆತನು ಹೇಳ್ತಾ ಇದ್ದಾನೆ, ಕತ್ತಲು ಎನ್ನುವುದು ನಿನ್ನನ್ನು ಬಿಟ್ಟು ನೀನು ಹಗಲಿನ ಬೆಳಕಿನ ಕಡೆ ನೀನು ಹತ್ತಿರಕ್ಕೆ ನೀನು ಹೋಗುತ್ತಾ ಇದೆಯಾ ಎನ್ನುವುದು ದೇವರ ವಾಕ್ಯ ನಿನಗೆ ಕಳಿಸಿಕೊಡುತ್ತೆ. ದೇವರ ವಾಕ್ಯದಲ್ಲಿ ನಾವು 12ನೇ ವಾಕ್ಯದಲ್ಲಿ ಗಮನಿಸುತ್ತೇವೆ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದಂತ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದಂತ ಆಯುಧಗಳನ್ನು ಧರಿಸಿಕೊಳ್ಳ್ರಿ. 13ನೇ ವಾಕ್ಯ ಹೇಳುತ್ತದೆ, ದ್ವಂದ್ವತನ, ಕುಡಿಕತನದಲ್ಲಾಗಲಿ, ಕಾಮವಿಲಾಸ ನಿರ್ಜಲ ಕೃತ್ಯಗಳಲ್ಲಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡ್ಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಚಿಂತಿಸದೆ. ಆ ಕಡೆ ವಾಕ್ಯವನ್ನು ಓದೋಣ. ಕರ್ತನಾದ ಯೇಸು ಕ್ರಿಸ್ತನನ್ನು, ಗಟ್ಟಿಯಾಗಿ ಹೇಳೋಣ, ಕರ್ತನಾದ ಯೇಸು ಕ್ರಿಸ್ತನನ್ನು, ಗಟ್ಟಿಯಾಗಿ ಹೇಳ್ರಿ, ಕರ್ತನಾದಂತ ಯೇಸು ಕ್ರಿಸ್ತನನ್ನು. ಇವತ್ತು ದೇವರ ಮಕ್ಕಳು ಗಮನಿಸಿ, ನಿನ್ನ ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಓಡತಕ್ಕಂತ ಸಮಯ ಇದಲ್ಲ. ನಿನ್ನ ಕಣ್ಣಿಗೆ ಕಾಣೋದನ್ನೆಲ್ಲ ಸಂಪಾದನೆ ಮಾಡೋದಕ್ಕೆ ಓಡತಕ್ಕಂತ ಸಮಯ ಇದಲ್ಲ. ನಿನ್ನ ದೇಹಕ್ಕೆ ಬೇಕಾದದನ್ನೆಲ್ಲ ಹೊಂದಿಕೊಳ್ಳತಕ್ಕಂತೆ ಹೋಗತಕ್ಕಂತ ಸಮಯ ಇದಲ್ಲ. ನೀನು ಲೋಕದಲ್ಲಿ ಆಡಂಬರವಾಗಿ ಜೀವಿಸತಕ್ಕಂತೆ ನೀನು ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನೀನು ಓಡತಕ್ಕಂತ ಕಾಲ ಈ ಕಾಲ ಅಲ್ಲ. ದ್ವಂದ್ವತನವನ್ನು ನೀನು ಬಿಡು, ಹೊಟ್ಟೆ ಕಿಚ್ಚನ್ನು ನೀನು ಬಿಡು, ಜಗಳವನ್ನು ನೀನು ಬಿಡು,
ಮತ್ಸರವನ್ನು ನೀನು ಬಿಡು, ಕ್ರೋಧವನ್ನು ನೀನು ಬಿಡು, ಹಗೆತನವನ್ನು ನೀನು ಬಿಡು, ನಿನ್ನ ಜೀವನದಲ್ಲಿ ಇರುವಂತ ಕೆಟ್ಟ ಮಾತುಗಳನ್ನು ನೀನು ಬಿಡು, ದೇವರ ಮೇಲೆ ಪರೀಕ್ಷಿಸುವಂತ ಮನೋಭಾವನೆಯನ್ನು ನೀನು ಬಿಡು, ದೇವರು ಎಲ್ಲಿದ್ದಾನೆ ಅಂತ ಗುಣಗುಟ್ಟತಕ್ಕಂತ ಮಾತುಗಳನ್ನು ನಿನ್ನ ಜೀವನದಲ್ಲಿ ಬಿಡು. ದೇಹದ ಆಸೆಗಳನ್ನು ಪೂರೈಸೋದಕ್ಕೆ ಏನೇ ಮಾಡಿದ್ರು ಎಲ್ಲ ನಡೆಯುತ್ತೆ ಎನ್ನುವಂತ ಚಿಂತೆಯಲ್ಲಿ ನೀನು ನಡಿಬೇಡ. ದೇವರ ಮಕ್ಕಳಿಗೆ ಗಮನಿಸಿ, ನಿನ್ನ ರಹಸ್ಯವನ್ನ, ನಿನ್ನ ಜೀವನದ ಪ್ರತಿಯೊಂದು ಕಾರ್ಯಗಳನ್ನ ನೋಡತಕ್ಕಂತ ಒಂದು ಸರ್ವಶಕ್ತನಾದಂತ ದೇವರಿದ್ದಾನೆ. ನೀನು ಒಂದು ಕಾರ್ಯ ಮಾಡಬೇಕು, ನೀನು ಮಾಡಬೇಕಾದಂತ ಒಂದೇ ಒಂದು ಕಾರ್ಯ, ಕ್ರಿಸ್ತನನ್ನೇ ನೀನು ಧರಿಸಿಕೊಳ್ಳಬೇಕು. ಇವತ್ತು ಸಭೆಯನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಲೋಕ ಅದು ಒಂದು ಕಾಲದಲ್ಲಿ ನಿನ್ನನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಲೋಕ ಕ್ರಿಸ್ತನನ್ನು ನೋಡೋದಕ್ಕಾಗಿ ಇಷ್ಟಪಡುತ್ತೆ. ನಾನು ಅನೇಕ ಸಾರಿ ಚಿಂತೆ ಮಾಡ್ತೀನಿ, ಯೇಸು ಸ್ವಾಮಿ ಆತನು ಸರ್ವಶಕ್ತನಾದಂತ ದೇವರಲ್ವಾ, ಒಂದೇ ಒಂದು ಸಾರಿ ಆತನ ಪ್ರತ್ಯಕ್ಷನಾದ್ರೆ ಇಡೀ ಲೋಕವೇ ಆತನ ಬಳಿಗೆ ಬರುತ್ತೆ ಅಂತ. ಆದ್ರೆ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನನಗಾಗಲ್ಲ, ನಾನು ರಕ್ತ ಸುರಿಸಿಕೊಂಡಿದ್ದು, ನಾನು ಮಾನವ ಕುಲಕ್ಕಾಗಿ, ನನ್ನ ರಕ್ತದಿಂದ ತೊಳೆಯಲ್ಪಟ್ಟಂತ ನನ್ನ ಜನರು ಅವರು ನನ್ನನ್ನೇ ಧರಿಸಿಕೊಳ್ಳಬೇಕು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ನೀವು ಬೆಳೆ ಬಾಳುವಂತ ವಸ್ತ್ರವನ್ನು ನೀವು ಹಾಕಬಹುದು, ಒಂದು ದಿವಸ ಸವದು ಹೋಗುತ್ತೆ. ಬೆಳೆ ಬಾಳುವಂತ ವಸ್ತ್ರಗಳನ್ನು ನೀವು ಧರಿಸಿಕೊಳ್ಳಬಹುದು, ಬಣ್ಣ ಬದಲಾಗುತ್ತೆ. ಆದ್ರೆ ಯೇಸು ಸ್ವಾಮಿಯನ್ನು ನೀನು ಧರಿಸಿಕೊಂಡ್ರೆ, ಯೇಸು ಸ್ವಾಮಿ ನಿನ್ನನ್ನು ಒಂದು ಕಾಲದಲ್ಲಿ ಆತನ ಬಿಟ್ಟು ಹೋಗೋದಿಲ್ಲ. ಯೇಸು ಸ್ವಾಮಿ ಹೇಳಿದನು, ನನ್ನನ್ನು ಸನ್ಮಾನಿಸುವವನನ್ನ ನಾನು ಸನ್ಮಾನಿಸುತ್ತೇನೆ. ಲೋಕದಲ್ಲಿ ನಿನಗೆ ಸಂಕಟ ಉಂಟು, ಲೋಕದಲ್ಲಿ ನಿನಗೆ ಉಪದ್ರವ ಉಂಟು, ಲೋಕದಲ್ಲಿ ನಿನಗೆ ಬಾಧೆಗಳುಂಟು, ಆದ್ರೂ ಭಯ ಪಡಬೇಡ. ಲೋಕವನ್ನು ಜಯಿಸ್ತಾ ನಾನು ಲೋಕದ ಕಟ್ಟ ಕಡಿಯವರೆಗೂ ಎಲ್ಲಾ ಕಾಲ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ಸಂಗಡ ಇರೋದಕ್ಕೆಲ್ಲ ಇಷ್ಟಪಡೋದು ಅವನೇ ನೀನಾಗಬೇಕು, ನೀನೇ ಕ್ರಿಸ್ತನಾಗಬೇಕು. ಇವತ್ತು ದೇವರ ಮಕ್ಕಳೇ, ನೀನು ಕ್ರಿಸ್ತನಾಗೋದಕ್ಕೆ ಮನಸ್ಪಟ್ರೆ, ನೀನು ಕ್ರಿಸ್ತನಾಗೋದಕ್ಕೆ ನೀನು ಮನಸ್ಸುಳ್ಳವನಾಗಿದ್ರೆ ಆತನನ್ನೇ ನೀನು ಧರಿಸಿಕೊ, ಆತನನ್ನೇ ಧರಿಸಿಕೊ. ಇವತ್ತು ಸಭೆಗೂ ಸಭೆಯ ವಿಶ್ವಾಸಿಗಳಿಗೂ ಬಹಳ ದೇವರು ತ್ವರೆ ಪಡ್ತಾ ಇದ್ದಾನೆ. ಹೋಗ್ರಿ, ಧರಿಸಿಕೊಳ್ಳ್ರಿ, ಪರಿಶುದ್ಧರಾಗ್ರಿ, ಪ್ರಾರ್ಥನೆ ಮಾಡ್ರಿ. ನಡೀತಾ ಇರುವಂತ ಸಂಭವಗಳನ್ನು ಕಂಡು ಒಂದೇ ಒಂದು ಕಾಲದಲ್ಲೂ ನೀವು ಉದಾಸೀನತೆ ತೋರಿಸ್ಬೇಡ್ರಿ. ಸಭೆಯೇ ನಡುಕಟ್ಟನ್ನು ಕಟ್ಟಿಕೊಂಡು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ನನ್ನ ತುತ್ತೂರಿ ಶಬ್ದವನ್ನು ಮೊಳಗಿಸುವಂತ ಸಮಯದಲ್ಲಿ ನಿನ್ನ ಕಿವಿ ನಿದ್ದೆಗೆ ಜಾರಿ ಹೋಗಬಾರದು. ಎಚ್ಚರವಾಗಿದ್ದು ನನ್ನ ಶಬ್ದ ಕೇಳೋದಕ್ಕೆ ನಿನ್ನ ಕಿವಿಗಳು ಸಿದ್ಧವಾಗಿದೆಯಾ ಎಂದು ಪರೀಕ್ಷಿಸಿ ಎಂದು ಕರ್ತನ ಸಭೆಗೆ ದೇವರಾತನು ನುಡಿತಾ ಇದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 26ನೇ ವಾಕ್ಯ 27ನೇ ವಾಕ್ಯ, ಮತ್ತಾಯನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯದ 38ನೇ ವಾಕ್ಯ 39ನೇ ವಾಕ್ಯದಲ್ಲಿ ಹೋದಾಗ ನೋಹನ ಕಾಲದ ಕುರಿತಾಗಿ ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಆ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 38 ಮತ್ತು 39ನೇ ವಾಕ್ಯ. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 28ನೇ ವಾಕ್ಯ. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೋದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ದೇವರ ವಾಕ್ಯದಲ್ಲಿ ಗಮನಿಸುತ್ತವೆ, 2 ತಲೆಮಾರುಗಳನ್ನ ದೇವರು ಕಂಪೇರ್ ಮಾಡಿ ಆತನ 3ನೇ ತಲೆಮಾರು ಕ್ರಿಸ್ತನ ತಲೆಮಾರನ್ನ ಆತನು ಹೋಲಿಸಿ ಆತನು ಹೇಳ್ತಾ ಇದ್ದಾನೆ. ಈ 2 ತಲೆಮಾರುಗಳಲ್ಲಿ ಉಂಟಾದಂತ ಒಂದೇ ಒಂದು ಕಾರ್ಯ, ಅವರು ತಿಂತಾ ಇದ್ರು, ಅವರು ಕುಡಿತಾ ಇದ್ರು, ಬಿತ್ತುತ್ತಾ ಇದ್ರು, ಕುಯ್ತಾ ಇದ್ರು, ಮಾರ್ತಾ ಇದ್ರು, ತೆಗೆದುಕೊಳ್ಳುತ್ತಾ ಇದ್ರು, ಮದುವೆ ಮಾಡ್ತಾ ಇದ್ರು, ಮಾಡಿಕೊಳ್ಳುತ್ತಾ ಇದ್ರು. ಆದ್ರೆ ಅವರ ಮೇಲೆ ಬರುವಂತ ನಾಶನದ ಕುರಿತಾಗಿ ಅವರಿಗೆ ಎಚ್ಚರಿಸಿದ್ರು ಸಹ ಆ ಜನರು ಎಚ್ಚರ ಪಡಲಿಕ್ಕೆ ಹೋಗಲಿಲ್ಲ. ನೋಹನ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತು. ನೋಹನನ್ನು ನೋಡಿ ದೇವರಾತನು ಹೇಳಿದನು. ಯೋಹನ ದೇವರ ವಾಕ್ಯದಲ್ಲಿ ಆದಿಕಾಂಡ ಬರೆದ ಪುಸ್ತಕ 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದಿದಾಗ ದೇವರ ಕಣ್ಣುಗಳು ಭೂಲೋಕವನ್ನೆಲ್ಲ ಪರೀಕ್ಷೆ ಮಾಡ್ತು. ಭೂಲೋಕವನ್ನೆಲ್ಲ ಪರೀಕ್ಷೆ ಮಾಡಿದಾಗ ದೇವರಿಗೆ ಸಿಕ್ಕಿದಂತ ಒಂದೇ ಒಂದು ಫಲಿತಾಂಶ, ದೇವರು ಹೇಳಿದನು, ಎಲ್ಲಾ ಮನುಷ್ಯ ಹೃದಯದ
ಆಲೋಚನೆಗಳು ಕೆಟ್ಟದಾಗಿದೆ. ಇವರು ನನ್ನ ಮುಂದೆ ಅವರು ಯಥಾರ್ಥರಲ್ಲ, ಇವರ ಆಲೋಚನೆಗಳು ಕೆಟ್ಟವು, ಹೃದಯದ ಕೆಟ್ಟತನಗಳ ಪ್ರಕಾರವಾಗಿ ಅವರು ನಡ್ಕೊಳ್ಳುವವರು. ದೇವರು ಹೇಳಿದನು, ಇಂಥ ಮನುಷ್ಯರನ್ನು ನಾನು ಏನಕ್ಕೋಸ್ಕರವಾಗಿ ನಾನು ಸೃಷ್ಟಿ ಮಾಡಬೇಕಾಗಿತ್ತು. ದೇವರು ಹೇಳಿದ, ಇವರನ್ನೆಲ್ಲರನ್ನು ನಾನು ನಾಶ ಮಾಡ್ತೇನೆ. ದೇವರು ಹುಡುಕದ ಒಬ್ಬನ ಸಿಕ್ಕದ, ಅವನು ನೀತಿವಂತನಾಗಿದ್ದನು, ಅವನು ದೇವರ ಬಳಿಯಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ಅವನು ಯಥಾರ್ಥ ಮನಸ್ಸುಳ್ಳವನಾಗಿ ದೇವರ ಸಂಗಡ ನಡೆಯೋದಕ್ಕೆ ಮನಸ್ಸುಳ್ಳವನಾಗಿದ್ದನು. ಇವತ್ತು ನಾನು ಒಂದು ಪ್ರಶ್ನೆಯನ್ನು ನಿಮ್ಮ ಬಳಿಯಲ್ಲಿ ನಾನು ಕೇಳ್ತೇನೆ. ಇವತ್ತು ದೇವರ ಮಕ್ಕಳೇ, ನಮಗೂ ನೋಹನ ಹಾಗೆ ದೇವರ ಸಂಗಡ ನಡೆಯತಕ್ಕಂತ ಒಂದು ಮನಸ್ಸಿದೆಯಾ? ಇವತ್ತು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯದ ಆಲೋಚನೆಗಳು ಎಂತವುಗಳಾಗಿದೆ, ನಮ್ಮ ಬಾಯಲ್ಲಿ ಬರುವಂತ ಮಾತುಗಳು ಎಂತುವುದಾಗಿದೆ. ನಾವು ಪರರ ಕುರಿತಾಗಿ ಕೇಡನ್ನು ಬಯಸ್ತಾ ಇದೀವ, ನಾವು ಬಾಯಲ್ಲಿ ಆಶೀರ್ವಾದವನ್ನು ನುಡಿದು ಹೃದಯದಲ್ಲಿ ನಾವು ಶಾಪವನ್ನು ನಾವು ನುಡಿತಾ ಇದೀವ. ಒಂದು ಪಕ್ಷ ದೇವರನ್ನ ಸ್ತುತಿಸುವಂತ ಈ ನಾಲಿಗೆ ಇದು ಶಾಪವನ್ನು ನುಡಿತಾ ಇದೆಯಾ? ದೇವರನ್ನ ಆರಾಧನೆ ಮಾಡುವಂತ ಈ ಬಾಯಿ ಬೇರೆ ಕಾರ್ಯಗಳನ್ನ ಮಾತನಾಡ್ತಾ ಇದೆಯಾ? ದೇವರ ಹೃದಯವಾಗಿರುವಂತ, ದೇವರ ಆಲಯವಾಗಿರುವಂತ ನಮ್ಮ ಹೃದಯದಲ್ಲಿ ಬೇರೆ ಯಾವುದಕ್ಕಾದ್ರೂ ಸ್ಥಾನವನ್ನು ಕೊಟ್ಟು ನಾನು ದೇವರ ಆಲಯ ಎಂದುಕೊಂಡು ನಾವು ಒಂದು ಮುಖವಾಡದಂತ ಜೀವಿತವನ್ನ ನಾವು ನಡೆಸುತ್ತಾ ಇದ್ದೀವ? ಇಂಥ ಒಂದು ಜೀವಿತವನ್ನು ನೋಡುವುದಾದ್ರೆ ದೇವರು ಆತನ ಪಶ್ಚಾತ್ತಾಪ ಪಡ್ತಾನೆ. ಏನಕ್ಕೋಸ್ಕರ ದೇವರು ಪಶ್ಚಾತ್ತಾಪ ಪಡೋದು? ನಾನು ಏನಕ್ಕೆ ಇವರನ್ನು ಸೃಷ್ಟಿ ಮಾಡಿದೆ? ಆದ್ರೆ ನೋಹನಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಎಲ್ಲರೂ ಕೆಟ್ಟವರಾಗಿದ್ರು ಸಹ ನೋಹ ಹೇಳ್ದ, ನನ್ನ ಪಕ್ಕದ ಮನೆಯವರ ಹಾಗೆ ನಾನು ಇರೋದಿಲ್ಲ, ನನ್ನ ಜೊತೆ ಕೆಲಸ ಮಾಡುವವರ ಸಂಗಡ ಇರುವ ಹಾಗೆ ನಾನು ಇರೋದಿಲ್ಲ, ನನ್ನ ಸಂಗಡವಾಗಿ ಗಾಡಿಯಲ್ಲಿ ಓಡಾಡುವವರ ರೀತಿಯಲ್ಲಿ ನಾನು ಜೀವಿಸೋದಿಲ್ಲ. ನಾನು ಎಲ್ಲೇ ಇದ್ರು ನಾನು ದೇವರ ಸಂಗಡ ನಡಿಬೇಕು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆ ಪಕ್ಕದಲ್ಲಿ ಇರುವವರು ಯಾರೇ ಆಗಿರಬಹುದು, ನಿಮ್ಮ ಜೊತೆ ಕೆಲಸ ಮಾಡೋರು ಯಾರೇ ಆಗಿರಬಹುದು, ನಿನ್ನ ಜೊತೆ ಓದುವವರು ಯಾರೇ ಆಗಿರಬಹುದು, ನಿನ್ನ ಸಂಗಡ ವ್ಯಾಪಾರ ಮಾಡುವವರು ಯಾರೇ ಆಗಿರಬಹುದು. ಆದ್ರೆ ನೀನು ಮರಿಬಾರ್ದು, ದೇವರ ಸಂಗಡವಾಗಿ ನಡೆಯೋದಕ್ಕೆ ಕರೆಯಲ್ಪಟ್ಟಂತ ವ್ಯಕ್ತಿ ನೀನಾಗಿದ್ದೀಯಾ. ನಾನು ನಡೀತೇನೆ ಅಂತ ಮನಸ್ಸು ನಿನಗಿದ್ದರೆ ಯಾರಿಗೂ ಸಿಗದಿರುವಂತ ಒಂದು ದಯೆ ನಿನ್ನ ಮೇಲೆ ಇಳಿದು ಬರುತ್ತೆ. ದೇವರು ಹೇಳಿದ, ನಾವೇನು ಕಟ್ಟು ತುರಾಯಿ ಮರದಿಂದ ಹೋಗಿ ಪ್ರಸಂಗ ಮಾಡು. 120 ವರ್ಷಗಳ ಕಾಲ ಪ್ರಸಂಗ ಮಾಡಿದ, ಒಬ್ಬರು ಅವನ ಮಾತನ್ನ ಕೇಳಲಿಲ್ಲ. ಎಲ್ಲರೂ ಹೇಳಿದ್ರು ನೋಹ ಮಳೆ ಬರೋದಿಲ್ಲ, ಅವನನ್ನು ಅಪಹಾಸ್ಯ ಮಾಡಿದ್ರು. ಆದ್ರೆ ನೋಹ ಏನ್ ಮಾಡ್ದ? ದೇವರ ಶಬ್ದ ಕೇಳಿದವನು ತಾತನು ತನ್ನನ್ನೇ ತಾನು ಸಿದ್ಧಪಡಿಸಿಕೊಂಡ, ತುರಾಯಿ ಮರಗಳನ್ನು ತೆಗೆದುಕೊಂಡ, ರಾಳವನ್ನು ತೆಗೆದುಕೊಂಡ, ನಾವೇನು ಕಟ್ಟಲಿಕ್ಕಾಗಿ ಪ್ರಾರಂಭ ಮಾಡ್ದ. ಇವತ್ತು ದೇವರ ಮಕ್ಕಳು ಗಮನಿಸಿ, ನೀನು ದೇವರ ಬಗ್ಗೆ ಅನೇಕರ ಬಳಿಯಲ್ಲಿ ಹೇಳಕ್ ಹೋದಾಗ ಅನೇಕರು ನಿನ್ನ ನಿಂದಿಸಬಹುದು, ತಮಾಷೆ ಮಾಡಬಹುದು. ಕ್ರೈಸ್ತ ಜೀವಿತ ಎಂದಾಗ ಅನೇಕರು ಅನೇಕ ವಿಧವಾದಂತ ಮಾತುಗಳನ್ನು ಹೇಳಿ ಕ್ರೈಸ್ತರನ್ನು ಅಪಹಾಸ್ಯಕ್ಕೆ ಗುರಿ ಮಾಡಬಹುದು. ಆದ್ರೆ ಗುರಿ ಮಾಡೋರು ಗುರಿ ಮಾಡ್ಲಿ, ಅಪಹಾಸ್ಯ ಮಾಡೋರು ಅಪಹಾಸ್ಯ ಮಾಡ್ಲಿ. ಕ್ರೈಸ್ತರ ಒಂದು ಪ್ರತ್ಯೇಕತೆ, ತುರಾಯಿ ಮರ ಕೈಯಲ್ಲಿ ಇರುವುದಾದರೆ, ರಾಳ ಕೈಯಲ್ಲಿ ಇರುವುದಾದ್ರೆ, ನೀನು ನಾವೇನು ಕಟ್ಟು ಪ್ರಸಂಗ ಮಾಡೋದು ನಿನ್ನ ಕೆಲಸ, ಬಂದು ಸೇರೋದು ಅವರ ಕೆಲಸ. ದೇವರಿಗಾಗಿ ಜೀವಿಸೋದು, ದೇವರಿಗಾಗಿ ಸಾಕ್ಷಿಗರಿಸೋದು, ದೇವರಿಗಾಗಿ ಸುವಾರ್ತೆ ಹೇಳೋದು, ದೇವರ ನಾಮಕ್ಕಾಗಿ ಬದುಕೋದು, ಅದು ನಿನ್ನ ಕೆಲಸ. ನಾವೇ ಕಟ್ಟುತ್ತಾ ಇದ್ದ ನೋಹ, ಮಳೆ ಕಾಲ ಬಂತು. ಮಳೆ ಬಂದಾಗ ನೋಹ ಆತನೇನ್ ಮಾಡ್ದ? ನಾವೇ ಒಳಗಡೆ ಸೇರ್ಕೊಂಡಾಗ ನೋಹ ನಾವೇ ಕಟ್ಟದ, ನೋಹ ರಾಳ ಹಚ್ಚದ. ಆದ್ರೆ ಒಳಗಡೆ ಸೇರಿದಾಗ ಬಾಗಿಲು ಹಾಕಿದ್ದು ದೇವ್ರು. ಅಲ್ಲಿ ನೋಹನನ್ನ ಪ್ರೀತಿ ಮಾಡುವಂತ ಪಕ್ಕದ ಮನೆಯವರು ಬಂದ್ರು. ನೋಹ, ನಾನ್ ನಿನಗೆ ಅನೇಕ ಸಹಾಯ ಮಾಡ್ಲಿಲ್ವ? ನೋಹ, ನನಗಾಗಿ ಬಾಗಿಲು ತೆಗಿ. ನೋಹ ಹೇಳ್ದ, ನೀನ್ ನನಗೆ ಸಹಾಯ ಮಾಡಿರ್ಬೋದು, ಆದ್ರೆ ಸಹಾಯ ಮಾಡಿದವ್ರು ನೀವು. ಬಾಗಿಲು ಮುಚ್ಚಿದ್ದು ದೇವರು. ದೇವರ ಬಾಗಿಲು ಮುಚ್ಚಿದ್ರೆ ನಾನು ತೆರೆಯೋದಕ್ಕಾಗೋದಿಲ್ಲ. ನೋಹ ನೋಡ್ಕೊಂಡು ಸ್ನೇಹಿತರು ಹೇಳಿದ್ರು, ನೋಹ, ಒಂದೇ ಗಾಡಿಯಲ್ಲೆಲ್ಲ ನಾವು ಓಡಾಡಿದ್ದು, ಒಂದೇ ಹೋಟ್ಲಲ್ವಾ ನಾವು ತಿಂದಿದ್ದು, ಒಟ್ಟಿಗೆ ಅಲ್ವಾ ನಾವು ಬಿಸ್ನೆಸ್ ಮಾಡಿದ್ದು, ಒಟ್ಟಿಗಲ್ವಾ ನಾವು ಆರಾಧನೆಗೆ ಹೋಗಿದ್ದು, ಒಟ್ಟಿಗಲ್ವಾ ನಾವು ಪಿಕ್ನಿಕ್ಗಳಿಗೆಲ್ಲ ಹೋಗಿದ್ದು. ನೋಹ, ನನಗಾಗಿ ನೀನು ಬಾಗಿಲು ತೆಗಿಬಾರ್ದ? ನೋಹ ಒಂದೇ ಒಂದು ಮಾತು ಹೇಳ್ದ, ಓಡಾಡಿದ್ದು ಸರಿ, ತಿಂದಿದ್ದು ಸರಿ, ದೇವರ ಶಬ್ದವನ್ನು ಕೇಳದೆ ನಡೆಯದೆ ಇದ್ದಿದ್ದರಿಂದ ನೀನು ನನ್ನ ಫ್ರೆಂಡು, ಆದ್ರೆ ಬಾಗಿಲು ಹಾಕಿದವನು ದೇವರು. ಇವತ್ತು ದೇವರ ಮಕ್ಕಳೇ ಗಮನಿಸಿ, ಈ ದಿನ ರಕ್ಷಣೆಯ ದಿನವಾಗಿರುತ್ತದೆ. ಹಿಂಜಾರಿ ಹೋದವರು ಮನ ತಿರುಗಿ ದೇವರ ಬಳಿಗೆ ಬರಬೇಕು. ಇವತ್ತು ದೇವರಿಂದ ದೂರ ಆದವರು, ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಯಾರ ರೆಕಮೆಂಡ್ ಆಗಲಿ ನಿನ್ನನ್ನು ರಕ್ಷಣೆ ಮಾರ್ಗಕ್ಕೆ ತರೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನ ರಕ್ತ ಮಾತ್ರನೇ ನಿನ್ನನ್ನು ಸಕಲ ಪಾಪಗಳಿಂದ ನೀನು ತೊಳೆದು ನಿನ್ನನ್ನು ಶುದ್ಧೀಕರಿಸಲಿಕ್ಕೆ ಸಾಧ್ಯ. ಆ ರಕ್ತದ ಮುಂದೆ ನಿನ್ನನ್ನು ನೀನು ಒಪ್ಪಿಸಿಕೊಟ್ಟಾಗ ಯೇಸು ತನ್ನ ನಾಭೆ ಒಳಗಡೆ ನಿನ್ನನ್ನು ಸೇರಿಸುತ್ತಾನೆ. ಲೋಟನ ಕಾಲಕ್ಕೆ ಬಂದಾಗ ಲೋಟನು
ಸೊದೋಮ್ ಗೊಮೋರ ಪಟ್ಟಣದಲ್ಲಿದ್ದಾನೆ. ಅವನು ಹೋಗಿದ್ದು ತನ್ನ ಸ್ವಂತ ಇಚ್ಛೆಯ ಪ್ರಕಾರವಾಗಿ ಹಸಿರನ್ನ ನೋಡ್ದ, ನೀರನ್ನು ನೋಡ್ದ, ಆತನ ಎಲ್ಲ ಅನುಕೂಲತೆ ನೋಡಿದಾಗ ಅಬ್ರಹಾಮನನ್ನು ನೋಡಿಕೊಂಡು ಲೋಟ ಹೇಳ್ದ, ನೀನು ಒಣಗಿದ ದೇಶ ತಗೋ, ನಾನು ಹಸಿರಾದ ದೇಶ ತೆಗೆದುಕೊಳ್ತೀನಿ. ಹಸಿರನ್ನು ಹುಡುಕೊಂಡು ಅವನು ಹೋಗಿದ್ದು ಕಡೆಯದಾಗಿ ದೇವರ ನಾಶ ಮಾಡುವಂತ ಪಟ್ಟಣದಲ್ಲಿ. ಇವತ್ತು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು, ದೇವರನ್ನು ಬಿಟ್ಟು ನೀನು ಎಂತೆ ಹಸಿರನ್ನು ಹುಡುಕೊಂಡು ಹೋಗು, ಅದು ಒಂದು ದಿವಸ ದೇವರ ಬೆಂಕಿ ಇಳಿಯೋ ಸ್ಥಳ. ಆದ್ರೂ ಮರುಭೂಮಿ ಆದ್ರೂ ದೇವರ ಶಬ್ದ ಕೇಳಿ ನಡಿ. ಅಲ್ಲಿ ದೇವರ ಮರುಭೂಮಿಯಲ್ಲಿ ನಿನಗಾಗಿ ಜೀವದ ಹೊರತೆಗಳನ್ನು ತೋಡೋದಿಕ್ಕೆ ನನ್ನ ದೇವರು ಶಕ್ತನಾದಂತ ದೇವರಾಗಿದ್ದಾನೆ. ಲೋಕವು ಲೋಕದ ಆಸೆಯು ಗತಿಸಿ ಹೋಗುತ್ತದೆ, ಆದ್ರೆ ತಂದೆಯ ಚಿತ್ತವನ್ನು ನೆರವೇರಿಸುವವನು ಅವನು ಎಂದೆಂದಿಗಾಗಿ ಜೀವಿಸುವವನಾಗಿದ್ದಾನೆ. ಕಣ್ಣೀರೋ ದುಃಖ ಹಸುವ ಬಡತನ ಈ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋದಕ್ಕೆ ಸಾಧ್ಯ ಯಾರು ಎನ್ನುವಂತ ಸಾಕ್ಷಿಯೊಟ್ಟಿಗೆ ಜೀವಿಸು. ನಿನಗಾಗಿ ಮರುಭೂಮಿಯಲ್ಲಿ ನನ್ನ ದೇವರು ಔತಣವನ್ನು ಸಿದ್ಧ ಮಾಡೋದಿಕ್ಕೆ, ಹೊರತೆಗಳನ್ನು ತೋಡೋದಿಕ್ಕೆ ನನ್ನ ದೇವರು ಶಕ್ತನು. ಸ್ವಂತ ಬುದ್ಧಿಯಲ್ಲಿ ಅವನ ಆಯ್ಕೆ ಮಾಡ್ದ, ಸ್ವಂತ ಚಿಂತೆಯಲ್ಲಿ ಅವನ ಆಯ್ಕೆ ಮಾಡ್ದ, ಸ್ವಂತ ಇಮ್ಯಾಜಿನೇಷನ್ ನಲ್ಲಿ ಪ್ಲಾನ್ ಮಾಡಿ ಹೇಳ್ದ, ಸೊದೋಮ್ ಗೊಮೋರ ಬೆಸ್ಟ್, ನಾನಿರೋದೆಲ್ಲ ನನ್ನಲ್ಲಿ ದೊಡ್ಡವನಾಗ್ಬೋದು. ಹೋಗಿದ ನಂತರವಾಗಿ ವರ್ಷಗಳು ಉಳಿತು. ಇತ್ ಕಡೆ ಮರುಭೂಮಿಯನ್ನು ನೋಡಿಕೊಂಡು ಯಾತ್ರೆ ಮಾಡಿದಂತ ಅಬ್ರಾಮನು ಅವನು ದಿನ ದಿನ ಬೆಳ್ಳಿ ಬಂಗಾರದಲ್ಲೂ ಐಶ್ವರ್ಯದಲ್ಲೂ ದಾಸ ದಾಸಿಯರಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ನಾನು ದೊಡ್ಡವನಾಗ್ತೀನಿ ಅಂತ ಹೋಗಿದಂತ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದ ಲೋಟನು ಅವನ ದಿನ ದಿನ ನಷ್ಟ, ಅವನ ದಿನ ದಿನ ಬರಿದಾದ ಅವಸ್ಥೆ, ಅವನ ದಿನ ದಿನ ಕಣ್ಣೀರು, ದಿನ ದಿನ ಅವನ ಜೀವನದಲ್ಲಿ ಗೇಲಿ. ಲೋಟನ ಮನೆಯಲ್ಲಿ ಅಬ್ರಹಾಮನ ಮನೆಯಲ್ಲಿ ಇದ್ದಾಗ ಅವನಿಗೆ ಸನ್ಮಾನ ಇತ್ತು, ಅಬ್ರಹಾಮನ ಮನೆಯಲ್ಲಿದ್ದಾಗ ಮಗನು ಎನ್ನುವಂತ ಒಂದು ಬಾಧ್ಯತೆ ಇತ್ತು. ಆದ್ರೆ ಈಗ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಾಗ ಊರ್ನವರ ಗೇಲಿಗೆ ತುತ್ತಾದವನು, ನಷ್ಟಕ್ಕೆ ಒಳಪಟ್ಟವನು, ಅವನ ಜೀವನದಲ್ಲಿ ಇರೋದನ್ನೆಲ್ಲ ಅವನು ಕಳ್ಕೊಂಡ. ದೇವರು ಒಂದು ಸಾರಿ ಅಬ್ರಹಾಮನ ಮನೆಗೆ ಬಂದು ಹೇಳ್ದ, ನಾನು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಹೋಗ್ತೇನೆ. ಅಬ್ರಹಾಮನ ಹೇಳ್ದ, ಬೇಡ ದೇವರೇ, 10 ಜನರು ನೀತಿವಂತರಿದ್ದರೆ ಆ ಪಟ್ಟಣವನ್ನು ನೀನು ನಾಶ ಮಾಡ್ತೀಯ. ಇಲ್ಲ, ದೇವರ ಆತನು ಅಬ್ರಹಾಮನ ಪ್ರಾರ್ಥನೆ ನಿಮಿತ್ತವಾಗಿ ಲೋಟನನ್ನು ಬಿಡುಗಡೆ ಮಾಡಲಿಕ್ಕೆ ಹೋದನು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ. ಆದಿಕಾಂಡ ಬರೆದ ಪುಸ್ತಕ 19ನೇ ಅಧ್ಯಾಯದ 14ನೇ ವಾಕ್ಯಕ್ಕೆ ಬಂದಾಗ ಲೋಟನಿಗೆ ದೇವದೂತರು ಬಂದು ಹೇಳಿದ್ರು, ಹೋಗು ಈ ಪಟ್ಟಣದಿಂದ, ದೇವರನ್ನು ಈ ಪಟ್ಟಣವನ್ನ ನಾಶ ಮಾಡಲಿಕ್ಕೆ ಹೋಗ್ತಾನೆ. ಈ ಶಬ್ದವನ್ನು ಕೇಳಿದೆ ಲೋಟ ಅವನ ತನ್ನ ಊರಿನವರಿಗೆಲ್ಲರಿಗೂ ಹೇಳಲಿಕ್ಕೆ ಹೋದ, ಓಡ್ರೋ, ದೇವರ ಅಪಾಯ ಬರ್ಲಿಕ್ಕೆ ಹೋಗುತ್ತೆ, ದೇವರ ಬೆಂಕಿ ಮಳೆಯನ್ನು ಸುರಿಸ್ಲಿಕ್ಕೆ ಹೋಗ್ತಾನೆ, ದೇವದೂತರನ್ನ ಸಂದೇಶವಾಗಿ ದೇವರು ಕಳಿಸಿದ್ದಾನೆ, ಈ ಪಟ್ಟಣ ಇನ್ನು ನಿನಗೆ ಸುರಕ್ಷಿತವಲ್ಲ ಎಂದು ಆತನ ಘಂಟಾಘೋಷವಾಗಿ ಪ್ರಸಂಗ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿದಾಗ, ಸ್ವಂತ ಮನೆಯವರಿಗೆ ಅವನು ಕೂಗಿ ಹೇಳಲಿಕ್ಕಾಗಿ ಪ್ರಾರಂಭ ಮಾಡಿದಾಗ ದೇವರ ವಾಕ್ಯದಲ್ಲಿ 19ನೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತೆ, ಅವರವನನ್ನು ಗೇಲಿ ಮಾಡಿದ್ರು. ಎರಡನೇದಾಗಿ 19ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಗಮನಿಸಿದಾಗ ದೇವದೂತನ ಏನ್ ಮಾಡ್ತಾ ಇದ್ದಾನೆ, ತ್ವರೆಪಡಿಸ್ತಾ ಇದ್ದಾನೆ, ಹೋಗು, ನೀನ್ ಇಲ್ಲಿ ಇರಬೇಡ, ಹೋಗು, ನೀನ್ ನಿಂತಿರುವಂತ ಸ್ಥಳ ಸರಿ ಇಲ್ಲ, ಹೋಗು, ನೀನ್ ಮಾಡ್ತಾ ಇರುವಂತ ಸಹವಾಸ ಸರಿ ಇಲ್ಲ, ಹೋಗು, ನೀನ್ ಆಡ್ತಾ ಇರುವಂತ ಮಾತುಗಳು ಸರಿ ಇಲ್ಲ, ಇಲ್ಲಿಂದ ಬಿಟ್ಟು ಹೊರಗಡೆ ಬಾ, ಹೊರಗಡೆ ಬಾ. ದೇವದೂತನು ತ್ವರೆಪಡಿಸ್ತಾ ಇದ್ದಾನೆ. ಅರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಲೋಟನ್ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ದೇವರ ವಾಕ್ಯ 16ನೇ ವಾಕ್ಯ ಹೇಳ್ತದೆ, ಅದನ್ನು ಕೇಳಿದ್ರು ಅವನ್ ತಡೆ ಮಾಡ್ತಾ ಇದ್ದ, ಅದನ್ನು ಕೇಳಿದ್ರು ಸಹ ಅವನ್ ತಡ ಮಾಡಿ ಅಲ್ಲೇ ಅವನ್ ನಿಂತ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಒಂದು ಪದ ಈ ರೀತಿ ಕೊಡಲ್ಪಟ್ಟಿದೆ, ದೇವರು ಅವನನ್ನ ಕನಿಕರಿಸಿ. ಇವತ್ತು ದೇವರ ಮಕ್ಕಳ ಗಮನಿಸಿ, ದೇವರು ಏನಕ್ಕೆ ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ, ದೇವರು ಏನಕ್ಕೆ ನಮ್ಮ ದ್ರೋಹಗಳಿಗೆ ತಕ್ಕಂತೆ ಶಿಕ್ಷಿಸಲಿಲ್ಲ. ನಾವು ಏನೇ ಮಾಡ್ತಾ ಇದ್ರು ನನ್ಗೇನು ಆಗ್ತಾ ಇಲ್ಲ ಅನ್ನುವಂತ ಒಂದು ಧೈರ್ಯದಲ್ಲಿ ನಾವು ಬದುಕೋದಕ್ಕೆ ಕಾರಣ ಏನು? ಒಂದೇ ಒಂದು ಕಾರ್ಯ, ದೇವರು ಕನಿಕರ ಉಳ್ಳವನು. ನಮ್ಮ ಸ್ವಂತ ಸಾಮರ್ಥ್ಯನೋ, ನಮ್ಮ ಸ್ವಂತ ಬುದ್ಧಿನೋ, ನಮ್ಮ ಸ್ವಂತ ಯೋಗ್ಯತೆನೋ ಅಥವಾ ನಾವು ಮಾಡಿದ ಪುಣ್ಯ ಕಾರ್ಯಗಳಿಂದ ಅಲ್ಲ ನಾವಿಲ್ಲಿ ಕುಳಿತುಕೊಂಡಿರೋದು, ದೇವರ ಒಂದು ಕನಿಕರವಾಗಿರುತ್ತದೆ. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ದೇವರ ಕನಿಕರವನ್ನು ನೆನೆಸಿಕೊಂಡು ನಾವು ಇರುವಂತ ಸ್ಥಳದಲ್ಲಿ ಅಲ್ಲೇ ನಾವು ಇರಬಾರದು. ದೇವರ ಆತನ ಹೇಳುವಂತ ಒಂದು ಕಾರ್ಯ, ಅಲ್ಲಿ ಲೋಟನ ಕಾಲದಲ್ಲಿ ದೇವರು ಮಾಡಿದಂತ ಒಂದೇ ಒಂದು ಸಂಗತಿ, ದೇವರೇ
ಕೈ ಹಿಡಿದು ಅವರನ್ನ ಹೊರಗಡೆ ಕರೆತಂದನು. ಇವತ್ತು ದೇವರ ಮಕ್ಕಳ ಗಮನಿಸಿ, ನೀನು ಬಿಡಕ್ಕಾಗದಿರುವಂತ ಕಾರ್ಯಗಳನ್ನ ನಿನ್ನ ಕೈಯನ್ನ ದೇವರ ಕೈಯಲ್ಲಿ ಕೊಡು, ದೇವರೇ ಹೊರಗಡೆ ಕರೆ ತರ್ತಾನೆ. ಯಾವುದನ್ನೇ ಬಿಡಕ್ಕಾಗದೆ ನೀನು ಭಾರ ಪಡ್ತಾ ಇದೀಯ, ಯಾವುದರಿಂದ ಹೊರಗಡೆ ಬರ್ಲಿಕ್ಕಾಗದಂತೆ ನೀನು ಕಣ್ಣೀರು ಸುರಿಸ್ತಾ ಇದೀಯ, ಯಾವುದರಿಂದ ಹೊರಗಡೆ ಬರ್ಲಿಕ್ಕಾಗದಂತೆ ರಾತ್ರಿಗಳಲ್ಲಿ ನಿದ್ದೆ ಇಲ್ಲದಂತೆ ನೀನು ಗೋಳಾಡ್ತಾ ಇದೀಯ, ನೀನು ಹೊರಗಡೆ ಬರೋದಕ್ಕೆ ನಿನ್ನ ಸ್ವಂತ ಸಾಮರ್ಥ್ಯದಿಂದ ಆಗೋದಿಲ್ಲ. ನಿನ್ನ ಕೈಗಳನ್ನ ದೇವರ ಕೈಗಳಲ್ಲಿ ಕೊಡು. ನನ್ನ ಕರ್ತನ ನಿನ್ನನ್ನು ಹೊರಗಡೆ ಕರೆ ತರಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ, ದೇವರಲ್ಲಿ ತ್ವರೆ ಪಡ್ತಾ ಇದ್ದಾನೆ. ಹೋಗು. ಎಷ್ಟು ದಿನ ಆಯ್ತು ದೇವರು ನಿನ್ನ ಬಳಿಯಲ್ಲಿ ಮಾತನಾಡಿ ಪರಿಶುದ್ಧನಾಗಿ ಬದುಕು? ಎಷ್ಟು ದಿನ ಆಯ್ತು ದೇವರು ನಿನ್ನ ಬಳಿಯಲ್ಲಿ ಮಾತನಾಡಿ ನೀನು ದೀಕ್ಷಾಸನ ತೆಗೆದುಕೊಂಡು ಕ್ರಿಸ್ತನಲ್ಲಿ ಸೇರು? ಎಷ್ಟು ವರ್ಷಗಳಿಂದ ದೇವರು ನಿನ್ನ ಹೃದಯದಲ್ಲಿ ಮಾತನಾಡ್ತಾ ಇದ್ದಾನೆ, ಬಿಡಬೇಕಂದ್ರೆ ಬಿಟ್ಟು ನನ್ನ ಮುಂದೆ ಯಥಾರ್ಥನಾಗಿ ಜೀವಿಸು. ಎಷ್ಟು ವರ್ಷಗಳಿಂದ ದೇವರು ನಿನ್ನ ಕುಟುಂಬದ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ, ಬೇಡ, 2 ದೋಣಿಯ ಯಾತ್ರೆ ನಿನಗೆ ಬೇಕಾಗಿಲ್ಲ, ನಿನ್ನ ಜೀವಿತವನ್ನು ನನ್ನ ಕೈಲಿ ಸಂಪೂರ್ಣವಾಗಿ ಒಪ್ಪಿಸುವಂತ ದೇವರು ಎಷ್ಟು ದಿವಸಗಳಿಂದ ಮಾತನಾಡ್ತಾ ಇದ್ದಾನೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಏನಕ್ಕೆ ನೀನು ತಡ ಮಾಡ್ತಾ ಇದೀಯ? ಏನಕ್ಕೆ ನೀನು ತಡ ಮಾಡ್ತಾ ಇದೀಯ? ಇವತ್ತೊಂದು ದೊಡ್ಡ ಬೆಂಕಿ ಬೀಳೋದಕ್ಕಿಂತ ಮುಂಚೆ, ಒಂದು ದೊಡ್ಡ ನಾಶನ ನಿನ್ನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಮನ ತಿರುಗಿ ದೇವರ ಕೃಪಾಸ್ತಕ್ಕೆ ನೀನು ಬಾ. ಮನ ತಿರುಗಿ ದೇವರ ಕೃಪಾಸ್ತಕ್ಕೆ ಬಾ. ಈಗ ಕರ್ತನಾದಂತ ಯೇಸು ಸ್ವಾಮಿ ಕೈಗಳನ್ನು ಚಾಚಿ ನಿನಗಾಗಿ ಕಾಯ್ತಾ ಇದ್ದಾನೆ. ಓಡಿ ಬಾ ಮಗಳೇ ಎಂದು ಆತ ನಿನ್ನನ್ನು ಕರೀತಾ ಇದ್ದಾನೆ. ಓಡಿ ಬಾ ಮಗನೇ ಎಂದು ಆತ ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತು ಯೇಸು ಸ್ವಾಮಿಯ ಕೈಗಳಲ್ಲಿ ಬರೋದಿಕ್ಕೆ ಇವತ್ತು ನಿನಗೆ ಮನಸ್ಸಿಲ್ಲವಾ? ಸಭೆಯನ್ನು ನೋಡಿ ದೇವರು ತಿಳಿಸುತ್ತಾ ಇರುವಂತ ಒಂದು ಕಾರ್ಯ, ಆತನು ತ್ವರೆ ಪಡುವಂತ ಕಾರ್ಯಗಳ ಶಬ್ದವನ್ನು ಕೇಳಿ ಆತನ ಸಪ್ಪಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕತಕ್ಕಂತ ಒಂದು ಗುಂಪು ಇದರ ಮಧ್ಯದಿಂದ ಇವತ್ತು ಎದ್ದೋಳಲಿ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲನಾದಂತ ಪೌಲನು ತಾನು ಎಫೆಸೀಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ನಿದ್ದೆ ಮಾಡುವವರೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಇಗೋ ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸುವಂತದಾಗಿದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ, ಯೇಸು ಸ್ವಾಮಿ ಮರುರೂಪ ಬೆಟ್ಟಕ್ಕೆ ಶಿಷ್ಯರನ್ನು ಕರ್ಕೊಂಡು ಹೋದಾಗ ಯೇಸು ಸ್ವಾಮಿ ಹೇಳಿದನು, ಸ್ವಲ್ಪ ದೂರ ಇಲ್ಲೇ ಇದ್ದು ಪ್ರಾರ್ಥನೆ ಮಾಡ್ರಿ, ನಾನು ಸ್ವಲ್ಪ ದೂರ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ. ಯೇಸು ಸ್ವಾಮಿ ಪದಗಳನ್ನು ಹೇಳಿದೆ ತಡ ಪೇತ್ರ, ಯೋಹಾನ, ಯಾಕೋಬ ಫೇವ್ರೇಟ್ ಆದಂತ ಶಿಷ್ಯರು, ಜೊತೆ ಇದ್ದಂತ ಶಿಷ್ಯರು, ಅವರು ಏನ್ ಮಾಡಿದ್ರು, ತುಸು ದೂರ ಹೋದನಂತ ತಿಳ್ಕೊಂಡು ಅವರು ಮತ್ತೆ ನಿದ್ದೆ ಮಾಡಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅವರ ಕಣ್ಣುಗಳು ಅದು ಮೈ ಭಾರವಾಗಿರಲಾಗಿ, ಅವರ ಕಣ್ಣುಗಳು ಭಾರದಿಂದ ತುಂಬಿರಲಾಗಿ, ಅವರು ಕಣ್ಣು ಬಿಡಲಿಕ್ಕೆ ಆಗದಂತೆ ಅವರು ಇದ್ದಂತ ಒಂದು ಸಂದರ್ಭದಲ್ಲಿ ನಿಧಾನವಾಗಿ ಕಣ್ಣು ಬಿಟ್ಟಾಗ ಅವರು ನೋಡ್ತಾ ಇದ್ದಾರೆ, ಯೇಸು ಸ್ವಾಮಿ, ಎಲಿಯನು, ಮೋಶೆ, ಯೇಸು ಸ್ವಾಮಿ ಮರುರೂಪ ಹೊಂದಿದವನಾಗಿ ದೇವ ಕುಮಾರನ ಅಲ್ಲಿ ರೀತಿಯಲ್ಲಿ ಆತನು ಮರುರೂಪಗೊಂಡವನಾಗಿ ಆತನು ನಿಂತಿರೋದನ್ನು ಕಂಡಾಗ ಅವರ ನಿದ್ದೆಯಿಂದ ಎಚ್ಚರವಾದರು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಏನಕ್ಕೆ ನಿನ್ನ ಜೀವಿತಗಳಲ್ಲಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ? ಏನಕ್ಕೆ ನೀನ್ ದೇವರನ್ನ ಆರಾಧನೆ ಮಾಡಕ್ ಆಗ್ತಾ ಇಲ್ಲ? ಏನಕ್ಕೆ ನೀನ್ ದೇವರನ್ನ ಹುಡುಕಕ್ ಆಗ್ತಾ ಇಲ್ಲ? ಎಲ್ಲೋ ನಿನ್ನ ಜೀವನದಲ್ಲಿ ಒಂದು ಮೈ ಭಾರ ಉಂಟು. ನಾನು ಹೇಳ್ತಾ ಇರೋದು ಶಾರೀರಿಕವಾದಂತ ಮೈ ಭಾರ ಅಲ್ಲ, ನಾನು ಹೇಳ್ತಾ ಇರೋದು ಆತ್ಮಿಕವಾದಂತ ಮೈ ಭಾರ. ನೀನು ಒತ್ತುಕೊಳ್ಳಬಾರ್ದಾಗಿರುವಂತ ಅನೇಕ ಕಾರ್ಯಗಳನ್ನು ಇವತ್ತು ನೀನು ಒತ್ತುಕೊಂಡು ನಡೀತಾ ಇದೆಯಾ? ಆರಾಧನೆ ನಡೀತಾ ಇದ್ರು, ದೇವರ ಪ್ರಸನ್ನತೆ ಇಳಿದು ಬರ್ತಾ ಇದ್ರು, ಏನಕ್ಕೆ ನಿನ್ನ ಜೀವನದಲ್ಲಿ ದೇವರ ಪ್ರಸನ್ನತೆ ಕಾಣ್ತಾ ಇಲ್ಲ? ಪಕ್ಕದಲ್ಲಿರೋ ಅಭಿಷೇಕ ಹೊಂದಿಕೊಳ್ತಾ ಇದ್ದಾರೆ, ನಾನೇನಕ್ಕೆ ಹೊಂದಿಕೊಳ್ತಾ ಇಲ್ಲ? ಅವರು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಬಂದವರೆಲ್ಲ ಸೇವೆಯಲ್ಲಿ ಬರ್ತಾ ಇದ್ದಾರೆ, ವರ್ಷಗಳು ಉಳಿತು, ನಾನೇನಕ್ಕೆ ಹಿಂಗೆ ಇದ್ದೇನೆ? ಎಲ್ಲೋ ಸಹೋದರಿ, ಮೈ ಭಾರ ನಿನ್ನ ಜೀವನದಲ್ಲಿ ಇದೆ. ಒಂದರ ನಂತರವಾಗಿ ಒಂದು ಸೈತಾನನು ನಿನ್ನ ಮೇಲೆ ಹಾಕಿ 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 ದೇವರ ಮಹಿಮೆಯನ್ನು ಕಾಣದಂತೆ ನಿನ್ನ ಕಣ್ಣನ್ನ ಮೊಬ್ಬು ಮಾಡ್ತಾ ಇದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮೈ ಭಾರ ತನವನ್ನು ಬಿಟ್ಟು ನಿನ್ನ ಕಣ್ಣನ್ನು ಅಗಲವಾಗಿ ತೆಗೆ. ಇದರ ಮಧ್ಯದಲ್ಲಿರುವ ದೇವರ ಸಿಂಹಾಸನವನ್ನ ನಿನ್ನ ಕಣ್ಣುಗಳು ಕಾಣುವಂತದಾಗಿದೆ. ಇದರ ಒಳಗಡೆ ತುಂಬಿರುವಂತ ದೇವರ ಪ್ರಸನ್ನತೆ ನಿನ್ನ ಕಣ್ಣುಗಳು ಕಾಣುತ್ತೆ. ಮೈ ಭಾರ ತನವನ್ನ ಬಿಟ್ಟು ನೀನು ಹೊರಗಡೆ ಬಾ. ಮೈ ಭಾರತನವನ್ನು ಬಿಟ್ಟು ಬಾ, ಹೊರಗಡೆ ಬಾ. ಪ್ರಶ್ನೆಗಳು ನಿನ್ನನ್ನು ಮೈ ಭಾರವಾಗಿ ಮಾಡಿದ್ಯಾ? ತೊಂದರೆಗಳು ನಿನ್ನನ್ನು ಮೈ ಭಾರವಾಗಿ ಮಾಡಿದ್ಯಾ?
ಕುಟುಂಬದ ಚಿಂತೆಗಳು, ಭವಿಷ್ಯದಲ್ಲಿ ಸಂಭವಿಸದಿರುವಂತ ನಾನಾ ವಿಧವಾದಂತ ಕಾರ್ಯಗಳು ನಿನ್ನ ಜೀವನದಲ್ಲಿ ಮೈಭಾರತನವನ್ನು ತಂದಾಕಿ ನಿನ್ನನ್ನು ದೇವರ ಮಹಿಮೆಯನ್ನು ಕಾಣದಂತೆ ದೇವರ ಮಹಿಮೆಯನ್ನು ಸಂಶಯ ಪಡುವ ರೀತಿಯಲ್ಲಿ ಮಾಡಿದ್ಯಾ. ಇವತ್ತು ಒಂದು ಕಾರ್ಯ ಇದೆ, ನಿದ್ದೆಯಿಂದ ಎಚ್ಚರವಾಗೋದಕ್ಕೆ ನೀನು ಸಿದ್ಧನಾದ್ರೆ ಯೆಹೋವನ ಬೆಳಕು ಅದು ನಿನ್ನ ಮೇಲೆ ಇಳಿದು ಬರುವಂತದಾಗಿದೆ. ನಿದ್ದೆ ಮಾಡುವ ಸ್ಥಳದಿಂದ ನೀನು ಎಚ್ಚರವಾಗತಕ್ಕಂತೆ ನೀನು ಸಿದ್ಧನಾದರೆ ಈಗ ಯೆಹೋವನ ಬೆಳಕು ನಿನ್ನ ಮೇಲೆ ಇಳಿದು ಬರೋದಕ್ಕೆ ಶಕ್ತಿ ಉಳ್ಳದಾಗಿರುತ್ತದೆ. ಯೇಸು ಸ್ವಾಮಿ ಶಿಷ್ಯರು ನೋಡಿ ಆತನ ಹೇಳಿದನು, ಧನವಾರಿಸಿಕೊಳ್ಳ್ರಿ, ನಿದ್ದೆ ಮಾಡಿ ಧನವಾರಿಸಿಕೊಳ್ಳ್ರಿ. ಈಗ ಮನುಷ್ಯ ಕುಮಾರನು ಹಿಡಿಯಲ್ಪಡತಕ್ಕಂಥ ಒಂದು ಸಮಯ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರೋ ಸಮಯಗಳಲ್ಲಿ ಪ್ರಾರ್ಥನೆ ಮಾಡದೆ, ಆರಾಧನೆ ಮಾಡಬೇಕಾದ ಸಮಯದಲ್ಲಿ ಆರಾಧನೆ ಮಾಡದೆ, ದೇವನು ಹುಡುಕಬೇಕಾದ ಸಮಯಗಳಲ್ಲಿ ದೇವನು ಹುಡುಕದೆ, ಅನೇಕ ಸಾರಿ ತೋರಿಸಿದಂಥ ಉದಾಸೀನತೆನೆ ನಿನ್ನ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಬರೋದಕ್ಕೆ ದಾರಿ ಆಯಿತು. ನೀನು ಆ ಸಮಯದಲ್ಲಿ ಎಚ್ಚರವಾಗಿದ್ರೆ ಈಗ ಅನುಭವಿಸುತ್ತಿರುವಂಥ ನೋವುಗಳು ಅನುಭವಿಸೋದಕ್ಕೆ ನಿನಗೆ ಒಂದು ಕಾಲದಲ್ಲಿ ಆಗ್ತಾ ಇರಲಿಲ್ಲ. ಏನಕ್ಕೆ ಸಂಭವಿಸ್ತು? ಎಲ್ಲ ಒಳ್ಳೆಯದೇ ಅನ್ಕೊಂಡು ಹಾಡೋದು ಮಾತ್ರ ಅಲ್ಲ, ಎಲ್ಲಿ ನೀನು ನಿದ್ದೆ ಮಾಡಿದೆ, ಎಲ್ಲಿ ನೀನು ಸೈತಾನನಿಗೆ ಬಾಗಿಲು ತೆರೆದು ಕೊಟ್ಟೆ, ಎಲ್ಲಿ ನೀನು ನಿದ್ದೆ ಮಾಡಿ ಅವನ ಹಣಜಿಗಳನ್ನು ಬಿತ್ತೋದಕ್ಕೆ ನೀನು ಅನುಮತಿ ಮಾಡಿಕೊಟ್ಟೆ. ಮನ ತಿರುಗಿ ಬಾ, ಮನ ತಿರುಗಿ ಬಾ, ಮನ ತಿರುಗಿ ಬಾ. ನಿನ್ನ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡು. ನಿನ್ನ ಪ್ರಾರ್ಥನೆ ಇಲ್ಲದಿರುವ ಜೀವಿತವನ್ನು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡು. 2 ದೋಣಿಯಲ್ಲಿ ಯಾತ್ರೆ ಮಾಡುವಂತ ಜೀವಿತವನ್ನು ಬಿಟ್ಟು ಹೊರಗಡೆ ಬಾ. ದೇವರು ಇವತ್ತು ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸೋದಕ್ಕೆ ಇಷ್ಟಪಡುತ್ತೆ. ಇವತ್ತು ನಿನ್ನ ಕುಟುಂಬ ಕತ್ತಲಲ್ಲಿ ಇದ್ರೆ ಪ್ರಾರ್ಥನೆ ಮಾಡು. ಇಲ್ಲಿಂದ ನೀನು ಹೋಗಬೇಕಾದ್ರೆ ನೀನೇ ನಿನ್ನ ಮನೆಗೆ ಬೆಳಕಾಗಿ ಇವತ್ತು ದೇವರು ನಿನ್ನನ್ನು ಇಲ್ಲಿಂದ ಕಳಿಸಿಕೊಡುತ್ತಾನೆ. ಇವತ್ತು ಎಚ್ಚರವಾಗತಕ್ಕಂತ ಮನಸ್ಸು ನಿನ್ನಲ್ಲಿ ಇದ್ದರೆ ಮನ ತಿರುಗಿ ದೇವರ ಸಂದಿಲಿ ಬಾ. ಕರ್ತನು ನಿನ್ನನ್ನು ಮುಟ್ಟಲಿಕ್ಕಾಗಿ ಇಚ್ಛೆ ಪಡುತ್ತಾನೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸಮಯ ಆಯ್ತು. ಒಂದು 2 ನಿಮಿಷದಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾನು ನಿಲ್ಲಿಸಲಿಕ್ಕಾಗಿ ಇದನ್ನು ಇಷ್ಟಪಡುತ್ತೇನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಯಾರಾದ್ರೂ ಇದುವರೆಗೂ ದೇವರನ್ನ ಸಂಪೂರ್ಣವಾಗಿ ನಂಬದಂತೆ, ದೇವರನ್ನ ಸಂಪೂರ್ಣವಾಗಿ ದೇವರ ಶಬ್ದವನ್ನು ಕೇಳಿ ದೇವರ ಮಾತಿಗೆ ವಿದ್ಯರಾಗದೆ ದೀಕ್ಷಾಸ್ನಾನ ತೆಗೆದುಕೊಳ್ಳದಿರುವವರು ಯಾರಾದ್ರೂ ಇದ್ರೆ ಇವತ್ತು ನಿನ್ನ ಅವಕಾಶ. ಕ್ರಿಸ್ತನೊಟ್ಟಿಗೆ ಸೇರದೆ ಇವತ್ತು ದೇವರಿಂದ ದೂರ ನಿಂತು ಕಾಣೋದಿಕ್ಕೆ ಆಗ್ರಹ ಪಡುವಂತ ವ್ಯಕ್ತಿ, ನೀನು ದೇವರ ಬಳಿಯಲ್ಲಿ ಓಡಿ ಬರತಕ್ಕಂತ ಒಂದು ಅವಕಾಶ ದೇವರು ನಿನಗೆ ಕೊಡ್ತಾ ಇದ್ದಾನೆ. ದೇವರು ತ್ವರೆ ಪಡ್ತಾ ಇದ್ದಾನೆ. ಕಾಲವು ಬಹಳ ಇಲ್ಲ. ನಮಗಿರುವಂತ ಸಮಯ ಅದು ಕೊಂಚ ಮಾತ್ರವೇ. ಆ ಕೊಂಚ ಸಮಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎನ್ನುವುದು ದೇವರು ನಿನ್ನ ಬಳಿಯಲ್ಲಿ ಕೂಗಿ ಹೇಳ್ತಾ ಇದ್ದಾನೆ. ಇವತ್ತು ನಿನ್ನನ್ನೇ ನಿನ್ನ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಡ್ತೀಯ. ಬಿಡಬೇಕಾದದನ್ನು ಬಿಡು, ತೊರೆಯಬೇಕಾದನ್ನು ತೊರಿ. 2 ದೋಣಿಯ ಯಾತ್ರೆಯ ಜೀವಿತವನ್ನು ನೀನು ಬಿಟ್ಟು ಬಿಡು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಿನ್ನನ್ನು ನೀನು ಕರ್ತನ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳೋದಕ್ಕಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಡು. ದೇಹದ ಆಸೆಗಳನ್ನು ಪೂರೈಸೋದಕ್ಕಾಗಲಿ, ಹಣವನ್ನ, ಲೋಕವನ್ನ, ಹೆಸರನ್ನ ಸಂಪಾದನೆ ಮಾಡೋದಕ್ಕಾಗಿ ಓಡದಂತೆ ಕ್ರಿಸ್ತನನ್ನು ಧರಿಸಿಕೊಳ್ಳೋದಕ್ಕೆ ನೀನು ಮಾಡಬೇಕಾದ ಪ್ರಯತ್ನವನ್ನು ನೀನು ಮಾಡು. ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಕಣ್ಣುಗಳು ಮುಚ್ಚೋಣ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕರ್ತನ ಮುಂಭಾಗದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಕೇಳಲ್ಪಟ್ಟಂತ ವಾಕ್ಯದ ಪ್ರಕಾರವಾಗಿ ದೇವರ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೇ ನಾನು ಎಚ್ಚರವಾಗುತ್ತೇನೆ, ನಾನು ಎಚ್ಚರವಾಗುತ್ತೇನೆ, ನಾನು ಎಚ್ಚರವಾಗುತ್ತೇನೆ, ನಾನು ಎಚ್ಚರವಾಗುತ್ತೇನೆ. ನಿನ್ನ ಬೆಳಕು ನನ್ನ ಮೇಲೆ ಉದಯಿಸಲಿ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ನಷ್ಟವಾಗಿದ್ರೆ ನಾವು ಪ್ರಾರ್ಥನೆ ಆರಂಭಿಸ್ತೇವೆ. ನನ್ನಲ್ಲಿ ವಾಕ್ಯ ಧ್ಯಾನ ನಷ್ಟವಾಗಿದ್ರೆ ನಾನು ವಾಕ್ಯ ಧ್ಯಾನವನ್ನು ಆರಂಭಿಸ್ತೇವೆ. ಇದುವರೆಗೂ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇದ್ದರೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ದೇವಾ, ನಿನ್ನ ಬೆಳಕನ್ನು ನನ್ನ ಮೇಲೆ ಸುರಿಸು, ನಿನ್ನ ಬೆಳಕನ್ನು ನನ್ನ ಮೇಲೆ ಸುರಿಸು, ನಿನ್ನ ಬೆಳಕನ್ನು ನನ್ನ ಮೇಲೆ ಸುರಿಸು. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ. ಈಗ ಈ ನಿಮಿಷ ನಾ ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಜೀವನದಲ್ಲಿ ಕತ್ತಲು ಬಿಟ್ಟು ಹೋಗುವ ಸಮಯ. ಯೆಹೋವನ ಬೆಳಕು ಬಹಳ ಪ್ರಭಾವ ಉಳ್ಳದಾಗಿ ತನ್ನ ಮಂದಿರದಲ್ಲಿ ಇಳಿದು ಬರತಕ್ಕಂತ ಒಂದು ಸಮಯ. ಕೆಲವರು ಕ್ರಿಸ್ತನನ್ನ ಕಾಣತಕ್ಕಂತ ಒಂದು ಸಮಯ. ನಿನ್ನ ಜೀವನದಲ್ಲಿ ಇರುವಂತ ಮೈ ಭಾರತನ ನಿನ್ನನ್ನು ಬಿಟ್ಟು ಹೋಗತಕ್ಕಂತ ಒಂದು ಸಮಯ.
ನಿನ್ನಲ್ಲಿ ಜೀವನದಲ್ಲಿ ಒಂದು ಸ್ವಾತಂತ್ರ್ಯವನ್ನ ದೇವರು ನಿನಗಾಗಿ ದಯ ಪಾಲಿಸತಕ್ಕಂಥ ಒಂದು ಸಮಯ. ಆಲಸ್ಯವನ್ನ ನೀನು ತೋರಿಸಬೇಡ. ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸುವ ಹಾಗೆ, ಯೆಹೋವನ ಬೆಳಕು ನಿನ್ನ ಮೇಲೆ ಪ್ರಕಾಶಿಸುವ ಹಾಗೆ ನಿನ್ನನ್ನೇ ನೀನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸು. ನಿನ್ನನ್ನೇ ನೀನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸು. ದೇವರ ಬೆಳಕು ಈ ಸ್ಥಳವನ್ನು ತುಂಬಿಕೊಳ್ಳಲಿ. ದೇವರ ಬೆಳಕು ಈ ಸ್ಥಳವನ್ನು ತುಂಬಿಕೊಳ್ಳಲಿ. ದೇವರ ಬೆಳಕು ಈ ಸ್ಥಳವನ್ನು ತುಂಬಿಕೊಳ್ಳಲಿ. ದುಡಮನಗರಂಬಲಾದನ ಋಷಂಸಕಾದನ ವೈಡ ಪ್ರಮಾಣಗರಂಬಲಾದನ ಋಸಂದರೋದನ ವೈಡ ಪ್ರಮಾಣಗರಂಬ ರೇಬಲರ ಶಂಸಕೇದನ ವೈಡ ಪ್ರಮಾಣಗರಂಬಲಾದನ ಋಸಂದರೋದನ ವೈಡ ಪ್ರಮಾಣಗರಂಬೆ ರೇತನೆಕಿ ಬಬಾಲರ ಸಂದರ ಶಂಸಕಾದನ ವೈಡ ಪ್ರಮಾಣಗರಂತನ ದುಡಮನಗರಂದನೋದನ ವೈಡ ಪ್ರಮೇಣಗರಂಬಲೋದನ ವೈಡ ಪ್ರಮಾಣಗರಂಬಲಾದನ ಋಷಂಸಕಾದನ. ಕರ್ತನೆ, ನಿನ್ನ ಬೆಳಕು ಒಬ್ಬೊಬ್ಬರಲ್ಲಿ ಇಳಿಯಲಿ ಅಪ್ಪ. ಕರ್ತನೆ, ನಿನ್ನ ಬೆಳಕು ಒಂದೊಂದು ಕುಟುಂಬಗಳಲ್ಲಿ ಇಳಿಯಲಿ ಅಪ್ಪ. ಉದಾಸೀನತೆಗಳನ್ನು ಕ್ಷಮಿಸು, ನಿರಾಸಕ್ತಿಗಳನ್ನು ಕ್ಷಮಿಸು, ಎಚ್ಚರವಾಗದೇ ಇರುವಂತಹ ಸ್ವಭಾವಗಳನ್ನು ಕ್ಷಮಿಸು. ನಿನ್ನ ಬೆಳಕು ನಮ್ಮ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. Yes, 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 yes. ಯೆಹೋವನ ಬೆಳಕು, 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 ಯೆಹೋವನ ಬೆಳಕು. ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು. ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಬೆಳಕಿರೋ ಜಾಗದಲ್ಲಿ ಕತ್ತಲಿರೋದಕ್ಕಾಗೋದಿಲ್ಲ. ಬೆಳಕಿರೋ ಜಾಗದಲ್ಲಿ ಕತ್ತಲಿರೋದಕ್ಕಾಗೋದಿಲ್ಲ. ಕರ್ತನೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತಿವರನ್ನ ಬೆಳಕಾಗಿ ಮಾರ್ಪಡಿಸಿ ಇವರ ಕುಟುಂಬಗಳಿಗೆ ಕಾಲಿಡಬೇಕಾದ್ರೆ, ಇವರ ಕುಟುಂಬಗಳಲ್ಲಿ ವರ್ಷಗಳಿಂದ ಆಳುವಂತ ಎಲ್ಲ ಕತ್ತಲಗಳು ಇವರ ಮನೆಯ ಒಳಗಡೆ ಕಾಲಿಡಬೇಕಾದರೆ ಅದು ಓಡಿ ಹೋಗಲಿ. ಒಂದು ದೇವ ಬೆಳಕು ಇವರನ್ನ ಮರುರೂಪ ಉಳ್ಳವರಾಗಿ ಮಾರ್ಪಡಿಸಲಿ. ಇವರನ್ನ ತಿದ್ದಲಿ, ಇವರನ್ನ ರೂಪಿಸಲಿ. ಯೆಹೋವನ ತೇಜಸ್ಸು ಇವರಲ್ಲಿ ಇಳಿಯಲಿ. ಯಾರ ಮನೆಗೆ ಇವರು ಕಾಲಿಡುತ್ತಾರೋ ಆ ಮನೆಗೆ ಬೆಳಕುಂಟಾಗಲಿ. ಯಾರ ಜೀವಿತಗಳಲ್ಲಿ ಇವರು ಪ್ರವೇಶ ಮಾಡುತ್ತಾರೋ ಅಲ್ಲಿ ಬೆಳಕುಂಟಾಗಲಿ. ಜೀಸಸ್, 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 ಜೀಸಸ್. ಆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ, ಎಷ್ಟು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ಆ ಮೈ ಭಾರವನ್ನು ಬಿಟ್ಟು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರ ಬೆಂಕಿಯನ್ನು ಹೊಂದಿಕೊಳ್ಳೋಣ, ದೇವರ ಬೆಳಕನ್ನು ಹೊಂದಿಕೊಳ್ಳೋಣ. ಆ ಎಲ್ಲ ಕತ್ತಲು ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ಬಿಟ್ಟು ದೇವರು ಅಗಲಿಸುತ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡು. ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ, ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ, ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ಯೆಹೋವನ ತೇಜಸ್ಸು. ಹಾಲೆಲೂಯಾ, 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 ಹಾಲೆಲೂಯಾ. ಯೆಹೋವನ ತೇಜಸ್ಸು ಪ್ರಕಾಶಿಸುತ್ತಾ ಇದೆ. ಪರಲೋಕದ ದೇವ ಮಹಿಮೆಯು ಪ್ರಕಾಶಿಸುತ್ತಾ ಇದೆ. ದೇವ ಮಕ್ಕಳೇ, ಏಳು ಪ್ರಕಾಶಿಸು ಎಂದು ಕರ್ತನು ಹೇಳಿದ ರೀತಿಯಲ್ಲಿ ಇವತ್ತಿನಿಂದ ನಿನ್ನ ಜೀವನದಲ್ಲಿ ಒಂದು ವ್ಯತ್ಯಾಸ ಯೇಸು ಮಾಡುವವನಾಗಿದ್ದಾನೆ. ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನ ಪರಿಶುದ್ಧಾತ್ಮರು ಮಾಡುವವನಾಗಿದ್ದಾನೆ. ನೀವು ಯಾವುದೇ ವಿಧವಾದ ಕತ್ತಲೆಯಲ್ಲಿದ್ದರೂ ಕೂಡ ನಿಮಗೊಂದು ಬೆಳಕನ್ನ ಯೇಸು ಕೊಡುತ್ತಾ ಇದ್ದಾನೆ. ನೀವು ಯಾವುದೇ ವಿಧವಾದ ನಿದ್ರೆ ಮಾಡುವ ಅವಸ್ಥೆಯಲ್ಲಿದ್ದರೂ ಕೂಡ ಯೇಸು ನಿಮ್ಮನ್ನ ಸ್ವಸ್ಥ ಚಿತ್ತರನ್ನಾಗಿ ಮಾಡುತ್ತಾ ಇದ್ದಾರೆ. ನೀನು ಎಚ್ಚರವಾಗು, ಎಚ್ಚರವಾಗು, ಎಚ್ಚರವಾಗು. ನಾವು ಪ್ರಾರ್ಥನೆ ಮಾಡೋಣ.
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೊಡಲ್ಪಟ್ಟಂತ ಎಚ್ಚರಿಕೆಗಳ ಶಬ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಈ ದಿನವೂ ಕೂಡ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಾವು ನಿದ್ದೆ ಮಾಡದೆ ಕತ್ತಲೆಯಲ್ಲಿರದಂತೆ ಎಚ್ಚರವಾಗಿರಲಿಕ್ಕೂ, ಕರ್ತನೆ ನಾವು ಬೆಳಕಿನಲ್ಲಿ ನಡೆಯಲಿಕ್ಕೂ ನಿನ್ನ ವಚನಗಳ ಮುಖಾಂತರ ಮಾತನಾಡಿದಕ್ಕಾಗಿ ಸ್ತೋತ್ರ. ಕರ್ತನೆ, ಪರಿಶುದ್ಧಾತ್ಮರ ಮಾತನಾಡಿರುವುದನ್ನು ನಾವು ಗ್ರಹಿಸಿಕೊಳ್ಳುವರಾಗಿದ್ದೇವೆ. ಪರಿಶುದ್ಧಾತ್ಮರಲ್ಲಿರುವಂತಹ ಒಬ್ಬೊಬ್ಬರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವ ಪ್ರಸನ್ನತೆ, ಮಹಿಮೆ ನಿನ್ನ ಜನಗಳ ಮೇಲೆ ಸದಾ ಕಾಲ ಇರಲಿ ದೇವರೇ. ಆಶೀರ್ವದಿಸು, ಮಾನಿಸು. ದೇವ ಕೃಪೆಯಲ್ಲಿ ನಮ್ಮನ್ನ ಮುಂದೆ ನಡೆಸಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ.